ಸ್ಟೂಡೆಂಟ್ಸ್ 26ನೇ ಲೆಕ್ಕ ನೋಡೋಣ. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 ಹಾಗೂ 4 ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಓಕೆನಾ? ಇಲ್ಲಿ ನಿಮಗೆ ಏನನ್ನ ಕೊಟ್ಟಿದ್ದಾರೆ ಪರಿಹಾರ ಬರ್ಕೊಳ್ಳೋದಾದ್ರೆ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ಆಲ್ರೆಡಿ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ. ಆಲ್ಫಾ ಇಸ್ ಈಕ್ವಲ್ ಟು -3, ಬೀಟಾ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಅಂದರೆ ನಿನಗೀಗಾಗಲೇ ವರ್ಗ ಬಹುಪದೋಕ್ತಿ ಬರೆಯೋದು ಯಾವಾಗ ಗೊತ್ತು ಅಂದರೆ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧ ಕೊಟ್ಟಿದ್ದಾಗ ಗೊತ್ತು. ಅದೇ ಥರ ಬರ್ಕೊಳ್ಳೋಣ, ಬರುತ್ತೆ, ಏನಾಗಲ್ಲ, ವರ್ಗ ಬಹುಪದೋಕ್ತಿ ಬರುತ್ತೆ. ನೋಡಿದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x square minus alpha plus beta into x plus alpha beta. ಇಷ್ಟು ಬರ್ಕೊಂಡ್ರೆ ಸಾಕು, ನೀನು ಬರಿಬೋದು. ಆಲ್ಫಾ ಜಾಗಕ್ಕೆ -3 ಹಾಕು, ಬೀಟಾ ಜಾಗಕ್ಕೆ 4 ಹಾಕು, ಬಂದೋಗುತ್ತೆ ವರ್ಗ ಬಹುಪದ. ನೋಡೋಣ, ನೋಡು, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಅಂದರೆ -3, ಬೀಟಾ ಅಂದರೆ 4 ಇಂಟು ಎಕ್ಸ್ ಪ್ಲಸ್ -3 ಇಂಟು 4. ನೋಡಪ್ಪ, ವರ್ಗ ಬಹುಪದೋಕ್ತಿ ಬಂದೋಗುತ್ತೆ. ನೋಡಪ್ಪ, ಏನು ಎಕ್ಸ್ ಸ್ಕ್ವೇರ್ ಮೈನಸ್, ನೋಡಿದರೆ ಇಲ್ಲಿ ಚಿಹ್ನೆ ಬೇರೆ ಬೇರೆ ಅಂತ ಕಳಿತೀನಿ. 4 3 ಹೋದರೆ ಒಂದು ಎಕ್ಸ್ನ ಬರೀ ಮಾಮೂಲಿ ಎಕ್ಸ್ ಅಂತ ಬರ್ತೀನಿ. ಇಲ್ಲಿ ಇರೋ ಮೈನಸ್ ಆಗಿರುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 4 3 12. ನನಗೆ ಬೇಕಾದ ವರ್ಗ ಬಹುಪದೋಕ್ತಿ ಇದು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 12. ಹೌದಾ? ಅರ್ಥ ಆಯ್ತಾ? ಹಾಗಾದರೆ ಇಷ್ಟಕ್ಕೆ ಲೆಕ್ಕ ಮುಗಿದಿಲ್ಲ. ಇದು ಎಷ್ಟು ಅಂಕದ ಪ್ರಶ್ನೆ? 3 ಅಂಕದ ಪ್ರಶ್ನೆ. ಒಂದ್ಸರಿ ಬರ್ಕೊಳ್ಳಿ, ಟೈಮ್ ಕೊಡ್ತೀನಿ. ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಕಂಡುಹಿಡಿಯ ಕೇಳಿದರೆ ಇಲ್ಲಿ ನಾನು ಆದರ್ಶ ರೂಪ ಬರ್ಕೊಂಡು ನನಗೆ ಏನನ್ನ ಬೆಲೆ ಎ ಬಿ ಸಿ ಬೆಲೆಗಳನ್ನ ಬರ್ಕೊಂಡ್ಬಿಡ್ಬೇಕಿಂದೆ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಎ ಅಂದರೆ ಏನು ಬರ್ಕೊಂಬಿಡು. ಎ ಅಂದರೆ 1, ಬಿ ಅಂದರೆ ನೋಡ್ತಾ ಇದೆಯಾ -1, ಸಿ ಅಂದರೆ -12. ಓಕೆನಾ? ಈಗ ಶೂನ್ಯತೆಗಳ ಮೊತ್ತ ಚೆಕ್ ಮಾಡೋಣ. ಫಸ್ಟ್ ಶೂನ್ಯತೆಗಳ ಮೊತ್ತ ಏನಪ್ಪ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಸರಿ ಬರುತ್ತಾ ಚೆಕ್ ಮಾಡೋಣ. ಆಲ್ಫಾ ಬೀಟಾ ಏನು ಕಂಡಿಡ್ಕೊಳಂಗಿಲ್ಲ, ಅವರೇ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ, ಅವನ್ನೇ ಬರ್ಕೊಳ್ಳೋದು ಅಷ್ಟೇ. -3 ಪ್ಲಸ್ 4 ಇಸ್ ಈಕ್ವಲ್ ಟು ಬಿ ಅಂದರೆ ಏನು? ಬಿ ಅಂದರೆ -1, ಇಲ್ಲ ಆಲ್ರೆಡಿ ಒಂದು ಮೈನಸ್ ಇದೆ. -1 ಡಿವೈಡೆಡ್ ಬೈ ಎ ಅಂದರೆ ಏನು? 1. ನೋಡಿ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತಾ ಅಂತ. 4 3 ಹೋದರೆ +1, ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾದರೆ 1 ತಾಳೆ ನೋಡಿ, ಯಾವುದು? ಶೂನ್ಯತೆಗಳ ಮೊತ್ತ ಸರಿಯಾಗಿದೆ. ಶೂನ್ಯತೆಗಳ ಮೊತ್ತ ಸರಿಯಾಗಿದೆ. ಗುಣಲಬ್ಧಕ್ಕೆ ಹೋಗೋಣ. ಹಾಗಾದರೆ ಶೂನ್ಯತೆಗಳ ಗುಣಲಬ್ಧಕ್ಕೆ ಹೋಗೋಣ. ಗುಣಲಬ್ಧ ಏನಪ್ಪ? ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಹೇಳ್ತೀರ ನೋಡೋಣ, c/a. ಇಲ್ಲಿರೋಣ ಬರ್ಕ. ಆಲ್ಫಾ ಅಂದ್ರೇನು? -3 ಇಂಟು ಬೀಟಾ ಅಂದ್ರೇನು? 4 ಇಸ್ ಈಕ್ವಲ್ ಟು ಸಿ ಅಂದ್ರೇನು? -12. ಎ ಅಂದ್ರೇನು? 1. ನೋಡಿದ್ದು ಇಲ್ಲೂ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ. 4 3 12 ಪ್ಲಸ್ ಇಂಟು ಮೈನಸ್ ಮೈನಸ್, -12 ಇಸ್ ಈಕ್ವಲ್ ಟು -12. ಅಲ್ಲಿಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಆಗ್ಬೋದಾ? ಗೊತ್ತಾಯ್ತಾ? 3 ಅಂಕ ಪ್ರಶ್ನೆ. ಎಷ್ಟು ಸುಲಭ ಆಯ್ತಂದರೆ, ಬಟ್ ಇದು ಗೊತ್ತಿರಬೇಕು. ವರ್ಗ ಬಹುಪದೋಕ್ತಿ ಬರೆಯೋದು ಯಾವಾಗ? ಆಲ್ಫಾ ಬೀಟಾ ನೀನು ಇದುವರೆಗೂ ಜಾಸ್ತಿ ರೂಢಿ ಮಾಡಿದ್ದು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧ ಕೊಟ್ಟಾಗ. ಇಲ್ಲಿ ಹಂಗೆ ಮಾಡಲಿಲ್ಲ ಅವರು, ಶೂನ್ಯತೆಗಳನ್ನೇ ಸಪ್ರೇಟಾಗಿ ಕೊಟ್ಟರು. ಓಕೆನಾ? ಹೆಂಗೆ ಕೊಟ್ರೂ ಮಾಡ್ತೀನಿ ಅನ್ನೋದು ಯಾವಾಗ ಬರುತ್ತೆ ಕಾನ್ಫಿಡೆನ್ಸ್ ಅಂದರೆ ಕಲ್ತ್ರೆ ಬರುತ್ತೆ. ಮುಂದಕ್ಕೆ ಹೋಗೋಣ. ಇದು ಅರ್ಥ ಆಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಇದರಲ್ಲಿ ಆಂತರಿಕ ಆಯ್ಕೆ ಇದೆ, ಆ ಪ್ರಶ್ನೆ ಹೋಗೋಣ. ಬರ್ಕೊಂಡ್ರೆ? ಓಕೆ, ಬರ್ತೀನಿ. ಸೊ ಇದು ಆಯ್ಕೆ ಪ್ರಶ್ನೆ. ಅದೇ ಪ್ರಶ್ನೆ ಸಂಖ್ಯೆ 26ರಲ್ಲಿ ಆಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3. ನೆನಪಿರಲಿ, ಏನು ಕೊಟ್ಟಿದ್ದಾರೆ ಅವರು ಅಂತಂದರೆ ಈಗಾಗಲೇ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 2 ಅಂದರೆ ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ.
ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆಲ್ಫಾ ಮೈನಸ್ ಬೀಟಾ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಇರಲಿ. ನಾನು ಮೊದಲನೇ ನನಗೆ ಗೊತ್ತಿರೋ ಇದರಲ್ಲಿ 3 ಅಂಕದ ಪ್ರಶ್ನೆ ಹಾಕೋದು. 1.5 ಮಾರ್ಕ್ಸಿಂದ ನನಗೆ ಈಸಿಯಾಗಿ ಗೊತ್ತು. ನನಗೆ ಗೊತ್ತು, ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಸೈಕಾಲಜಿ ಗೊತ್ತಾಗ್ತಾಯಿದೆ. 1.5 ಪ್ರಶ್ನೆದು 1.5 ಅಂಕದ ಗೊತ್ತು. ಇನ್ನು 1.5 ಅಂಕದ್ದು ಎಲ್ಲಿ ತಲೆ ಓಡಿಸಿದ್ರೆ ಸಿಗುತ್ತೆ. ನೀವು ಎಕ್ಸಾಮಲ್ಲಿ ಆ ಕೆಲಸ ಮಾಡ್ಬೇಕು. ಅಥವಾ ಗೊತ್ತು ಅಂದರೆ ಮಾಡ್ಬೋದು. ಯಾರಿಗಾರ ಗೊತ್ತಿದೆಯಾ ಆಲ್ಫಾ ಮೈನಸ್ ಬೀಟಾ ಹೇಗೆ ಕಂಡುಹಿಡಿಬೇಕು ಅಂತ? ಆಲ್ಫಾ ಮತ್ತು ಬೀಟಾಗಳನ್ನ ವ್ಯಾಲ್ಯೂ, ವೆರಿ ಗುಡ್, ಎಸ್, ನೋಡು ಐಡಿಯಾ ಬಂತು. ಆಲ್ಫಾ ಬೀಟಾಗಳ ವ್ಯಾಲ್ಯೂನ ಹಾಕಬಹುದು. ಆಲ್ಫಾ ಬೀಟಾ ವ್ಯಾಲ್ಯೂ ಕಂಡುಹಿಡಿದು ಇನ್ನೂ ಒಂದು ವಿಧಾನ ಐತೆ, ಅದನ್ನು ಹೇಳ್ಕೊಡ್ತೀನಿ, ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ಬರೀರಿ, ನಿಮಗೆ ಅವಕಾಶ ಏನು, ವರ್ಗ ಬಹುಪದೋಕ್ತಿ ಬರೀತಾರೆ. P of x is equal to x square minus alpha plus beta into x plus alpha beta. ಸಾರಿ, ಪರಿಹಾರ ಬರ್ಕೊಂಡಿಲ್ಲ. ಪರಿಹಾರ ಇನ್ನೇನು ಬರ್ಕೊಳ್ಳೋದಿಲ್ಲ, ಇಲ್ಲೇ ಮಾರ್ಕ್ ಮಾಡ್ತಿದ್ದೀನಿ ಸಾಕು. ಏನಪ್ಪ ಪರಿಹಾರ? ಆಲ್ಫಾ ಬೀಟಾ ಆಲ್ಫಾ ಪ್ಲಸ್ ಬೀಟಾ ಮೈನಸ್ 3 ಆಲ್ಫಾ ಬೀಟಾ 2. ಈಗ ಎಕ್ಸ್ ಸ್ಕ್ವೇರ್ ಮೈನಸ್, ಇಲ್ಲಿ ಆಲ್ಫಾ ಮತ್ತು ಬೀಟಾಗಳನ್ನು ಸಪ್ರೇಟಾಗಿ ಕೊಟ್ಟಿಲ್ಲ. ಓಕೆನಾ? ಆಲ್ಫಾ ಸಪ್ರೇಟಾಗಿ ಕಂಡುಹಿಡಿಬೇಕು. ಸರಿ, ಆಲ್ಫಾ ಸಪ್ರೇಟಾಗಿ ಕೊಟ್ಟಾಗ ಆಲ್ಫಾ ಕಂಡುಹಿಡಿಬೇಕು, ಅಲ್ಲ ಆಲ್ಫಾ ಬೀಟಾಗಳನ್ನ ಹಾಕಬೇಕು. ಬಟ್ ಇಲ್ಲ ಹಂಗಲ್ಲ, ಆಲ್ಫಾ ಪ್ಲಸ್ ಬೀಟಾ ಆಲ್ರೆಡಿ ಕೊಟ್ಟಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾವನ್ನು ಅಲ್ಲಿಗೆ ಹಾಕೋದು. ನೋಡಿದ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು? -3. ಇಲ್ಲ ಆಲ್ರೆಡಿ ಒಂದು ಮೈನಸ್ ಇದೆ. ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದ್ರೇನು? ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2. ಬಂದೋಯ್ತು ನನಗೆ ವರ್ಗ ಬಹುಪದೋಕ್ತಿ ಬಂದೋಯ್ತು. ಓಕೆನಾ? ಅವ್ರು ಕೇಳಿರೋದೇನು? ಆಲ್ಫಾ ಮೈನಸ್ ಬೀಟಾ. ಓಕೆ, ಯಾರು ಆಗಲೇ ನಮ್ಮ ಸ್ಟೂಡೆಂಟ್ ಭವ್ಯ ಹೇಳಿದಲ್ವಾ? ಈಗ ಅದನ್ನು ನೀವು ಆ ವಿಧಾನನ ಬಳಸ್ಬೋದು. ಇನ್ನೊಂದು ವಿಧಾನ ನಾನು ಇದೆ ಅಂತ ಹೇಳಿದ್ದೀನಿ, ಅದನ್ನು ನೆಕ್ಸ್ಟ್ ಆ ನಂತರ ಪರಿಚಯ ಮಾಡ್ಕೊಡ್ತೀನಿ. ಆ ವಿಧಾನ ಬಳಸ್ಬೋದು. ಏನು? ಈ ವರ್ಗ ಬಹುಪದೋಕ್ತಿ ಬರ್ಕೊಂಬಿಡು, ಆಲ್ಫಾ ಮತ್ತು ಬೀಟಾ ಬೆಲೆ ಕಂಡುಹಿಡ್ಕೊಂಡು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂತ ಮಾಡ್ತಾನೆ. ಶೂನ್ಯತೆಗಳು ಕಂಡುಹಿಡಿಯೋದು ಈಸಿ ಆಗುತ್ತೆ. ಓಕೆನಾ? ಗೊತ್ತಾಗುತ್ತೆ ಸಂಖ್ಯೆಗಳು. ಗುಣಿಸಿದರೆ ಪ್ಲಸ್ 2, ಕೂಡಿದರೆ 3, 2 ಅಂದರೆ ಎಲ್ಲ ಪ್ಲಸ್ಸಲ್ಲೇ ಇರೋದ್ರಿಂದ ಸಮಸ್ಯೆ ಇಲ್ಲ. ಸೊ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಓಕೆ, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಈಕ್ವಲ್ಸ್ -2. ಈಗ ಆಲ್ಫಾ ಇಸ್ ಈಕ್ವಲ್ ಟು -2. ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಈಕ್ವಲ್ಸ್ -1. ಬೀಟಾದ ಬೆಲೆ -2. ಆಲ್ಫಾ ಗೊತ್ತಾಯಿತು, ಬೀಟಾ ಗೊತ್ತಾಯಿತು. ಆಲ್ಫಾ ಮೈನಸ್ ಬೀಟಾ ಕಂಡುಹಿಡಿಯಿರಿ ಅಂತ ಹೇಳಿದರೆ ಅದನ್ನ ಅಲ್ಲಿಗೆ ಹಾಕಬೇಕು. ಆಲ್ಫಾ ಮೈನಸ್ ಬೀಟಾ. ಓಕೆ, ಆಲ್ಫಾದ ಬೆಲೆ -2, ಇಲ್ಲೊಂದು ಮೈನಸ್ ಆಗಿದೆ. ಬೀಟಾದ ಬೆಲೆ -1. ಹೋಗೇನಾಗುತ್ತದು? -2 ಪ್ಲಸ್ ಇಸ್ ಈಕ್ವಲ್ ಟು -2 ಒಂದಾದರೆ -1. ದೊಡ್ಡ ಸಂಖ್ಯೆ ಚಿಹ್ನೆ ಹೇಳ್ತೀವಿ, -1. ಸೊ ಇದು ಆಲ್ಫಾ ಮೈನಸ್ ಬೀಟಾದ ಬೆಲೆ. ಓಕೆನಾ? ಸೊ ನೋಡೋಣ ಮುಂದಿನ ಪ್ರಶ್ನೆ. ಇನ್ನೊಂದು ಪರ್ಯಾಯ ವಿಧಾನನ ಇನ್ನೊಮ್ಮೆ ಚರ್ಚೆ ಮಾಡೋಣ, ನಮಗೆ ಹೆಚ್ಚಿಗೆ ಸಮಯ ಇಲ್ಲ. ಓಕೆ, ನೋಡ್ರಪ್ಪ, 27ನೇ ಪ್ರಶ್ನೆ. ತ್ರಿಕೋನಮಿತಿ, ಅದರಲ್ಲೂ ನಿರ್ದಿಷ್ಟ ಕೋನಗಳ ಬೆಲೆಗಳಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಆ ಬೆಲೆಗಳನ್ನ ಗೊತ್ತಿರೋ ಬೆಲೆಗಳನ್ನ ಹಾಕೋದಷ್ಟು. ಫಾರ್ ಎಕ್ಸಾಂಪಲ್ ಇಲ್ಲೇ ಬರೆದಿರ್ತೀನಿ, ಮೇಲೆ ಬರೀತೀನಿ ಉತ್ತರ. 5 cos ಸ್ಕ್ವೇರ್ 60 ಡಿಗ್ರಿ ಅಂತ ಇತ್ತು. 5 ಇಂಟು ಕಾಸ್ 60 ಡಿಗ್ರಿ ಬೆಲೆ ಗೊತ್ತಿರಬೇಕು ನಿನಗೆ. ಏನು ಕಾಸ್ 60? 1/2 ಹೋಲ್ ಸ್ಕ್ವೇರ್ ಪ್ಲಸ್ 4 ಇಂಟು ಸೀಕೆಂಡ್ 30 ಡಿಗ್ರಿ ಬೆಲೆ ಗೊತ್ತಿರಬೇಕು ನಿನಗೆ. ಏನು ಸೀಕೆಂಡ್ 30 ಡಿಗ್ರಿ ಬೆಲೆ? 2/√3 ಸರಿಯಾದ ಬೆಲೆ. ವೆರಿ ಗುಡ್. ಸ್ಕ್ವೇರ್ ಇಂದ ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ 45 ಡಿಗ್ರಿಯ ಬೆಲೆ ಗೊತ್ತಿರಬೇಕು. 1 ಸ್ಕ್ವೇರ್. ಓಕೆನಾ? ಸೊ ನನಗೆ ಗೊತ್ತಿರ್ತಕ್ಕಂಥ ಬೆಲೆಗಳನ್ನೆಲ್ಲ ಹಾಕಿದೆ, ಡಿವೈಡೆಡ್ ಬೈ ಇಲ್ಲಿ
ಸೈನ್ ಸ್ಕ್ವೇರ್ 30 ಡಿಗ್ರಿಯ ಬೆಲೆ ಅಂದರೆ ಸೈನ್ 30 ಡಿಗ್ರಿ ಬೆಲೆ ಬೇಕು. 1/2 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ 30 ಡಿಗ್ರಿಯ ಬೆಲೆ √3/2. ಈ ಗೊತ್ತಿರೋ ಬೆಲೆಗಳನ್ನು ಹಾಕಿದರೆ ಕೊನೆ ಪಕ್ಷ ನಿಮಗೆ ಅರ್ಧ ಅಂಕನಾರ ಸಿಗುತ್ತೆ. ಲೆಕ್ಕ ಮಾಡೋದು ಮುಂದಕ್ಕೆ ಗೊತ್ತಿರೋ ಬೆಲೆಗಳನ್ನೆಲ್ಲ, ಇಲ್ಲೊಂದು ಜಾಸ್ತಿ ಬೆಲೆಗಳಿದೆ, ಒಂದು ಅಂಕನೇ ಸಿಗುತ್ತೆ. ಆದರೆ ನಾವು ಯಾವಾಗಲೂ ಒಂದಕ್ಕೆ ಸಂತೃಪ್ತರಾಗಬಾರ್ದು, ಇನ್ನು ಮುಂದಕ್ಕೆ ಮಾಡೋದಿರುತ್ತಲ್ವ. ಈಗ ಅವನ್ನ ಬೆಲೆಗಳು ಸ್ಕ್ವೇರ್ ಇರೋದನ್ನ 2 ಬಾರಿ ಗುಣಿಸ್ಕೊಂಡು ಬರ್ತಾರೆ. 5 × 1/4 ಪ್ಲಸ್ 4 × ಅದನ್ನು 2 ಬಾರಿ ಗುಣಿಸಿದ್ರೆ 4 ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. 4/3 ಮೈನಸ್ 1 ಸ್ಕ್ವೇರ್ ಅಂದರೆ 1 ಡಿವೈಡೆಡ್ ಬೈ 1/2 ಹೋಲ್ ಸ್ಕ್ವೇರ್ ಅಂದರೆ 1/4 ಪ್ಲಸ್ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ 3. ಕೆಳಗೆ ಸ್ಕ್ವೇರ್ ಹೇಳಿದ್ರೆ 3/4. ಕೆಳಗಂತೂ ಭಾಳ ಈಸಿಯಾಗಿ ನಿನಗೆ ವ್ಯಾಲ್ಯೂ ಇದಾಗೋಗ್ಬಿಡುತ್ತೆ. ಯಾಕಂದರೆ 1/4 ಪ್ಲಸ್ 3/4 4/4 1 ಆಗುತ್ತೆ. ಅದು ನಾನು ಆಡು ಭಾಷೆಯಲ್ಲಿ ಹೇಳಿದ್ರೆ ಕಾಲು ಪ್ಲಸ್ ಮುಕ್ಕಾಲು ಎರಡೂ ಸೇರಿಸಿದ್ರೆ 1. ಹಾಗಾಗಿ ಛೇದದಲ್ಲಿ 1 ಬರುತ್ತೆ. ನನಗೆ ಇದ್ರ ಬೆಲೆದ ನೆಕ್ಸ್ಟ್ ಸ್ಟೆಪಲ್ಲಿ ಬಿಟ್ಬಿಡಿ. ಓಕೆ, ಅಂಶ ಮಾತನಾಡೋದು. ಅಂಶ ಏನಾಗುತ್ತೆ? 5 × 1/4 5/4 ಪ್ಲಸ್ 4 4 16 ಡಿವೈಡೆಡ್ ಬೈ 3 ಮೈನಸ್ 1/1. ಛೇದ ಬರ್ಕೊಳ್ಳಲ್ಲ, ಯಾಕಂದ್ರೆ ಛೇದ 1 ಆಗೋದು. ಓಕೆನಾ? ಸೊ ಈಗ 3 ಸೇರಿಸಿ ಮಾಡ್ಬೋದು, ಅಥವಾ ಸರ್ ಇಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ 2 ಮಾಡಿ ಆಮೇಲೆ 2 ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಓಕೆನಾ? ಸೊ ಈಸ್ ಈಕ್ವಲ್ ಟು ಇಲ್ಲಿ ನಾನು 4 ಮತ್ತು 3ಕ್ಕೆ ಲಾಸ ತೆಗೆದ್ರೆ 4 3 12 ನೇರವಾಗಿ ಬರೀಬೋದು. ಇದನ್ನು ಮಾಡಿಸ್ಕೊಂಡು 5 3 15 ಪ್ಲಸ್ 14 64 ಮೈನಸ್ 1/1. ಇದೇನಾಗುತ್ತೆ? 64 ಪ್ಲಸ್ 15 79 ಡಿವೈಡೆಡ್ ಬೈ 12 ಮೈನಸ್ 1/. ತಿರ್ಗ 12 ಒಂದು ಕ್ಲಾಸ್ ತೆಗೆದ್ರೆ 12 79 ಒಂದೇ 79 ಮೈನಸ್ 12 ಒಂದೇ 12 ಇಸ್ ಈಕ್ವಲ್ ಟು 79 12 ಅಂದರೆ 67 ಡಿವೈಡೆಡ್ ಬೈ. ಇದನ್ನ ಆನ್ಸರ್ ನೋಡ್ತಾ ಇದ್ರೆ ನಾನು ಯಾವುದೋ ಲೆಕ್ಕ ನಿಮಗೆ ಈ ಥರದ ಬಿಡಿಸಿದ್ದೀನಿ ಅನ್ನೋ ಮನೋಭಾವ ನನಗೆ ಬರ್ತಾ ಇದೆ. ನಿಮಗಿದು ಈ ಥರದ ಲೆಕ್ಕ ಮಾಡಿದ್ದೀನಿ ಅನ್ನೋ ಮನೋಭಾವ ಬರ್ತಾ ಇದೆಯಾ? ಬಂದರೆ ನಾವು ಲೆಕ್ಕ ಪಾಠ ಮಾಡಿದ್ದಕ್ಕೂ ಸಾರ್ತಾ ಇದೆ. ಬರ್ತಾ ಇದೆಯಾ? ಇದು 27ನೇ ಪ್ರಶ್ನೆಯ ಪರಿಹಾರ. ಓಕೆ, ಮುಂದಿನ ಇದರಲ್ಲೇ ಆಯ್ಕೆ ಇರ್ತಕ್ಕಂಥ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ ನಾವು ಇಲ್ಲಿ ನೋಡೋಣ. ಸೊ ಏನಾಗಿದೆಯಪ್ಪ ಅಂದರೆ ಆಂತರಿಕ ಆಯ್ಕೆ ಇದೆ ಅಂದರೆ ಮೀನ್ಸ್ ಇಂಟರ್ನಲ್ ಚಾಯ್ಸ್ ಇದೆ. ಅದ್ರದ್ದು ಸೊಲ್ಯೂಷನ್ ಏನು ಅಂತ ಈಗ ನೋಡೋಣ. ಓಕೆನಾ? ಇಲ್ಲಿ ಜಾಗ ಇರೋದ್ರಿಂದ ಇದನ್ನು ಮೇಲೇನೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ತೇವೆ. ಏನಂತ ಇರೋದಲ್ಲಿ 1 + secant A ಡಿವೈಡೆಡ್ ಬೈ secant A is equal to ಏನಂತ ಸಾಧಿಸಬೇಕು? sin square A ಡಿವೈಡೆಡ್ ಬೈ 1 - cos A ಅಂತ ಸಾಧಿಸಬೇಕು. ಬಹುತೇಕ ಸಮಸ್ಯೆಗಳು LHS ತೆಗೆದುಕೊಂಡು RHS ಸಾಧಿಸ್ತಕ್ಕಂಥ ಸಮಸ್ಯೆಗಳೇ ಆಗಿವೆ. ಅರ್ಥ ಆಗ್ತಿದೆಯಾ? ಅಂದರೆ ಕೆಲವು ರೇರ್ ಕೇಸಲ್ಲಿ LHS RHS ಎರಡನ್ನೂ ಜೊತೆಯಾಗಿ ತಗೊಂಡು ಆ ಕಡೆ ಈ ಕಡೆ ಸಮ ಅಂತ ತೋರಿಸ್ತಾರೆ. ಬಟ್ ಇದನ್ನು ಈ ಭಾಳ ನನ್ನ ಅನಿಸಿಕೆ ಹೇಳಿದ್ರೆ 3 ಅಂಕದ ಪ್ರಶ್ನೆನೇ ಅಲ್ಲ, 2 ಅಂಕಕ್ಕೆ ಸೂಕ್ತವಾಗಿತ್ತು. ಆದರೂ ಕೊಟ್ಟಿದ್ದಾರೆ ಈಸಿಯಾಗಿ, ಕಲ್ತ್ಕೊಂಡ್ರೆ ಆಮೇಲೆ ಮಾಡಿ. ಓಕೆನಾ? ಏನಪ್ಪ ನೋಡೋದು ಪರಿಹಾರ ನೋಡೋದು. ಓಕೆ, ಇಲ್ಲಿ ನಾವೇನು ಮಾಡೋಣ ಅಂತಂದರೆ ಇಲ್ಲಿ LHS ಅಲ್ಲಿ ಇರ್ತಕ್ಕಂಥ secant A ನ 2 ಕಡೆಗೆ ಬರ್ಕೊಳ್ಳೋಣ, ಸ್ಪ್ಲಿಟ್ ಮಾಡಿ. ಅಂದರೆ ಮೇಗಿನ 2 ಪದಗಳಿಗೆ ಬರ್ಕೊಳ್ಳೋಣ. ಇದು ನಿಮಗೂ ಬರೀಬೋದು 1/secant A ಪ್ಲಸ್ secant A secant A. ಹೌದಾ? ಯಾಕೆ ಅಂದರೆ 1/secant A ಅಂದರೆ ನನಗೆ ಗೊತ್ತಿರೋರು ಹೇಳ್ತೀರಾ? 1/secant A ಅದನ್ನು ಕಾಸೆ ಅಂತ ಹೇಳ್ಬೇಕಷ್ಟೇ. 1/secant A ಯಾವುದಕ್ಕೆ ಸಂಬಂಧ? ಕಾಸೆ. ಹಾಗಾದ್ರೆ ಇಲ್ಲಿ ಏನಂತ ಬರೀತೀನಿ? ಕಾಸೆ ಪ್ಲಸ್ ನೋಡಿ ಇವೆರಡು ಒಂದು ಸೇಮ್ ಇದೆ, ಕ್ಯಾನ್ಸಲ್ ಮಾಡ್ತೀನಿ. secant A 1 secant A ಅಂತೇಳಿ ಕಾಸೆ ಪ್ಲಸ್ 1. ಇಲ್ಲಿ ಒಂಚೂರು ಜಾಣ್ತಾನೆ, ಮತ್ತೆ ಜಾಣ್ತಾನೆ. ಏನಪ್ಪ ಅಂತಂದರೆ ಇಲ್ಲಿ ಛೇದದಲ್ಲಿ 1 - ಕಾಸೆ ಅಂತ ಬಂದಿದೆ. ಹಾಗಾಗಿ ಈ ಕಾಸೆ ಪ್ಲಸ್ 1 ನಾನು ಈ ರೀತಿ ಬರ್ಕೊಳ್ತೀನಿ. 1 + ಕಾಸೆ ಅಂತ ಬರ್ಕೊಂಡು ಇದರ ಅಂಶ ಮತ್ತು ಛೇದಕ್ಕೆ ಒಂದೇ ರೀತಿಯ ಪದ ಅಂದರೆ 1 - ಕಾಸೆ ಡಿವೈಡೆಡ್ ಬೈ 1 - ಕಾಸೆ ಇಂದ ಗುಣಿಸ್ತೀನಿ.
ನಿಮಗೆ ಗೊತ್ತಿರುತ್ತೆ ಸಮಾನ ಭಿನ್ನರಾಶಿಗಳು ಯಾವುದೇ ಒಂದು ಸಂಖ್ಯೆಗೆ ಒಂದೇ ರೀತಿಯ ಸಂಖ್ಯೆನ ಮೇಲೆ ಕೆಳಗೆ ಅಂದರೆ ಅಂಶ ಮತ್ತು ಛೇದಕ್ಕೆ ಗುಣಿಸಿದ್ರೆ ಏನು ವ್ಯತ್ಯಾಸ ಆಗಲ್ಲ. ಅದೇ ಕೆಲಸ ನಾನು ಇಲ್ಲಿ ಮಾಡಿದ್ದೀನಿ ಅಷ್ಟೇ. ಈಗ ಇದೇನಾಗುತ್ತೆ ಇಸ್ ಈಕ್ವಲ್ ಟು ಇಲ್ಲಿ ನೋಡೋದಾದ್ರೆ ಇದನ್ನು ನಾವು ಇಲ್ಲಿ ನೋಡೋಣ. ಇಸ್ ಈಕ್ವಲ್ ಟು ಏನಾಗುತ್ತೆ ಅಂಶ 1 + cos A × 1 - cos A ಲುಕ್ಸ್ ಯಾವ ಥರ ಕಾಣ್ತಾ ಇದೆ ಅಂದರೆ ಲುಕ್ಸ್ ಲೈಕ್ A + B × A - B ಆ ಸೂತ್ರ ಥರ 1² - cos A ಡಿವೈಡೆಡ್ ಬೈ ಕೆಳಗೆ ಏನೂ ಇಲ್ಲ ಅದನ್ನ ಹಾಗೆ ಬರ್ತದೆ. ಇದೇನಿಲ್ಲ ಅಂದರೆ ಛೇದ ಒಂದಿದೆ ಅಂತ ಅವೆರಡನ್ನು ಗುಣಿಸಿದ್ರೆ 1 - cos A ಇಸ್ ಈಕ್ವಲ್ ಟು ನನಗೀಗಾಗಲೇ ನಿತ್ಯ ಸಮೀಕರಣ ಗೊತ್ತು. 1 - cos² A ಬದಲಿಗೆ ನೇರವಾಗಿ ಏನಂತ ಬರ್ಕೋಬೋದು sin² A ಅಂತ ಬರ್ಕೋಬೋದು ಡಿವೈಡೆಡ್ ಬೈ 1 - cos A. ಮುಂದೆ ಈಸಿಯಾಗಿ ಪ್ರೂಫ್. 3 ಅಂಕ ನನ್ನ ಅನಿಸಿಕೆ ಮೇಲ್ಗಡೆ ತಗೊಳೋದಕ್ಕಿಂತ ಕೆಳಗಡೆ ತಗೊಳೋದೇ ಸುಲಭ ಅನಿಸುತ್ತೆ. ಲೆಕ್ಕ ಮಾಡಿದ ಮೇಲೆ ನಾನು ಮಾಡಿಸಿದ ಮೇಲೆ ಒಳ್ಳೆಯೋದಕ್ಕಿಂತ ನಿಮಗೆ ಮುಂಚೆ ಹೊಡೆದ್ರೆ ಸುಲಭ, ನಾನು ಮಾಡಿಸಿದ ಮೇಲೆ ಹೊಡೆದ್ರೆ ಅದು ಸುಲಭ ಅಲ್ಲ. ಓಕೆನಾ? ಆಗಲಿ, ಈ ರೀತಿ ನೀವು ಪರೀಕ್ಷೆಯಲ್ಲಿ ಮಾಡಿ. 28ನೇ ಪ್ರಶ್ನೆನ ನೋಡೋಣ. ಪ್ರಶ್ನೆನ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಈಗ ಭಾಳಷ್ಟು ಪ್ರಶ್ನೆಗಳಿಂದ ಕನ್ಫ್ಯೂಷನ್ ಆಗ್ಬೋದು. 28ನೇ ಪ್ರಶ್ನೆ. ABCD ವಜ್ರಾಕೃತಿಯಲ್ಲಿ A(2,4) ಮತ್ತು C(8,12) ಅವ್ರು ಕೊಟ್ಟಿದ್ದಾರೆ. ಅಂದರೆ ಆ ಶೃಂಗಗಳು ಯಾವ್ಯಾವ ಬೆಲೆಯನ್ನು ಹೊಂದಿದ್ದಾವೆ ಮತ್ತು BD ಕೊಟ್ಟಿದ್ದಾರೆ. ಸೊ ಏನು 5 ಮಾನಗಳು ಅಂದರೆ ಅಲ್ಲಿ 100ಕ್ಕೆ 100 ಭಾಗ ಅದು ಕರ್ಣ ಆಗುತ್ತೆ. ಹಾಗಾದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವೇನು ಮಾಡ್ಕೋಬೇಕು ಅಂದರೆ ಮೊದಲನೇದು ವಜ್ರಾಕೃತಿ ಚಿತ್ರ ಬಿಡಿಸ್ಕೊ ಫಸ್ಟ್. ವಜ್ರಾಕೃತಿ ಚಿತ್ರ ಯಾವ ರೀತಿ ಓಕೆನಪ್ಪ. A B C D ಎಲ್ಲ ಭಾಗಗಳು ಸಮಾನ ವಜ್ರಾಕೃತಿಗೆ, ಹಾಗಾಗಿ ಚಿತ್ರನ ಅದೇ ರೀತಿ ಬಿಡಿಸ್ಕೊಂಡು. BD ಕೊಟ್ಟಿದ್ದಾರೆ 5 ಮಾನ ಅಂತ ನಾನು ಹಾಕ್ಕೊಂಡು BD ಕೊಟ್ಟಿದ್ದಾರೆ 5. ಓಕೆನಾ? ಸೊ ಚಿತ್ರ ಬಿಡಿಸ್ಕೊಂಡಾದ್ಮೇಲೆ ನೋಡಿದ ಅಲ್ಲಿ ಕೇಳಿರೋದು ಏನಪ್ಪ ಅಂತಂದರೆ ಯಾವ ಪಾಯಿಂಟ್ ಕೊಟ್ಟ ನೋಡಿ. A(2,4) B(8,) B ಅಲ್ಲ ಸಾರಿ C(8,12) ಓಕೆನಾ? ಈ ಕಂಡಿಡಿಯ ಕೇಳಿರೋದೇನು ಅಲ್ಲಿ ಆ ವಜ್ರಾಕೃತಿಯ ವಿಸ್ತೀರ್ಣ ಕಂಡಿಡಿಯ ಕೇಳಬೇಕು. ಅಂದರೆ ಮೀನ್ಸ್ ಒಂದು ದೂರ ಕೊಟ್ಟಿದ್ದಾರೆ ಅಂದರೆ ನಿನಗೆ ತ್ರಿಭುಜದ ವಿಸ್ತೀರ್ಣ ಗೊತ್ತಿರಬೇಕು ಸೂತ್ರ. ಇಲ್ಲಿ ನಾನು ನೇರವಾಗಿ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಗೊತ್ತಿದ್ರೆ ಸಂತೋಷ. ಕೆಲವೊಮ್ಮೆ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಗೊತ್ತಿರಲ್ಲ. ಓಕೆನಾ? ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಗೊತ್ತಿದೆಯಾ ಯಾರಿಗಾದರೂ? ಗೊತ್ತಿದ್ರೆ ನೇರವಾಗಿ ಬರಿಬೋದು. ಏನು ವಜ್ರಾಕೃತಿಯ ವಿಸ್ತೀರ್ಣ ಅಂತಂದರೆ ಬರೀತೀನಿ ನಾನು ಬೇಕಿದ್ರೆ. ವಜ್ರಾಕೃತಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ನೇರವಾಗಿ ಗೊತ್ತಿದ್ರೆ ಭಾಳ ಸಂತೋಷ. ಅರ್ಧ ಇಂಟು D1 × D2 ಅಂತ ಹೇಳ್ತೀವಿ. ಅರ್ಧ ಇಂಟು D1 × D2 ಅಂದರೆ ಡಯಾಗನಲ್ 1 ಡಯಾಗನಲ್ 2 ಅಂದರೆ ಕರ್ಣ, 2 ಕರ್ಣಗಳನ್ನ ಗುಣಿಸ್ಬೇಕು. ಅರ್ಥ ಆಗ್ತಿದೆಯಾ? ಅದು ಗೊತ್ತಿಲ್ಲ ಅಂದರೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹಾಕೊಂಡು 2 ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದು ಕೂಡಬೇಕು. ಯಾವ್ದು ಮಾಡಿದ್ರು ನಡೆಯುತ್ತೆ. ಅರ್ಥ ಆಗ್ತಿದೆಯಾ? ಈಗ ಆಲ್ರೆಡಿ BD ಕೊಟ್ಟಿದ್ದಾರೆ. ನಿಮಗೆ ಏನು ಕಂಡುಹಿಡಿಯಬೇಕು ಅಂತಂದ್ರೆ ಇಲ್ಲಿ AC ಕರ್ಣವನ್ನು ಕಂಡುಹಿಡಿಯಬೇಕು. ಸೊ ACಯ ದೂರ ಕಂಡುಹಿಡಿಯಬೇಕು ಅಂತಂದರೆ ಅರ್ಥ ಆಗ್ತದೆ. ACಯ ದೂರ ಕಂಡುಹಿಡಿಬೇಕು. ದೂರ ಕಂಡುಹಿಡಿಯಬೇಕು ಅಂದರೆ ಯಾವ ಸೂತ್ರಕ್ಕೆ ಹೋಗ್ತೀಯ ನೀನು ಹೇಳ್ಬೋದು. ದೂರ ಸೂತ್ರಕ್ಕೆ ಹೋಗ್ತೀಯ. ಹಾಗಾದ್ರೆ ಕಂಡುಹಿಡಿ ಮತ್ತೆ AC ದೂರವನ್ನು ದೂರ ಸೂತ್ರಕ್ಕೆ ಬರ್ತಾ ಇವ್ ಬರೆಯೋರು x1 y1 x2 y2 ಬರ್ಕೊಂಡ್ರೆ ನಿನಗೆ ಸುಲಭವಾಗಿ ಬರುತ್ತೆ. ದೂರ ಸೂತ್ರ ಹಾಕೊಂಡು ಬೇಗ ದೂರ ಕಂಡುಹಿಡಿದು ಹೇಳಪ್ಪ. D = ದೂರ ಸೂತ್ರ ಏನು? D = x2 - x1 whole square plus y2 - y1 whole square. ಬೇಗ ಬೆಲೆ ಹಾಕಿ ಕಂಡುಹಿಡಿ. ಟೈಮ್ ಕೊಡ್ತೀನಿ. ಓಕೆ, ಬೆಲೆಗಳನ್ನು ಹಾಕೋಣ. ಸೇಮ್ ಬರುತ್ತೆ ಇಲ್ಲಿ. x2 ಅಂತಂದ್ರೆ ಏನು? 8 - 2 whole square. x1 ಅಂದರೆ 2 ಹಾಗಾಗಿ. y2 ಅಂದ್ರೆ ಏನು? 12 - 4 whole square. ಇಲ್ಲಿ ಈ ಕಡೆ ಬರ್ತೀನಿ ಜಾಗ ಇಲ್ಲ ಕಾರಣಕ್ಕೆ. ಸೊ ಏನಾಗುತ್ತಪ್ಪ 8 - 2 ಅಂದರೆ 6 ಸ್ಕ್ವೇರ್. ನೆಕ್ಸ್ಟು 12 - 4 ಅಂದರೆ 8 ಸ್ಕ್ವೇರ್. ಅಲ್ಲಿಗೆ 6 ಸ್ಕ್ವೇರ್ ಅಂದರೆ 36 ಪ್ಲಸ್ 8 ಸ್ಕ್ವೇರ್ ಅಂದರೆ 64. 64 36 ಕೊಡಿದ್ರೆ 100 ಇಸ್ ಈಕ್ವಲ್ ಟು ಎಷ್ಟು ಮಾನಗಳು? 10 ಮಾನಗಳು. ಯಾಕಂದರೆ 100ರ ವರ್ಗಮೂಲ 10. ಓಕೆನಾ? ಸೊ ಇಲ್ಲಿ ಬರಿತಾ ಇದ್ದೀನಿ 10 ಮಾನಗಳು ಅಂದರೆ ಇನ್ನೊಂದು ಕರ್ಣ ಸಿಕ್ತು. ಹಾಗಾದರೆ ನೇರವಾಗಿ ಬರ್ಕೊಳ್ಳೋದಾದರೆ ಇದು ಗೊತ್ತಿರಬೇಕು ನಿಮಗೆ.
ವಜ್ರಾಕೃತಿಯ ವಿಸ್ತೀರ್ಣ. ಗೊತ್ತಿಲ್ಲ ಅಂತಂದರೆ ಹೇಳ್ತೇನೆ ಕ್ಲೂ. ತ್ರಿಭುಜದ ವಿಸ್ತೀರ್ಣ ಕಂಡಿಡ್ಕೊಂಡು. ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಲ್ವಾ? ಹೇಳ್ರಿ ನೋಡೋಣ. ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಇದೊಂದು ಕಂಡಿಡ್ಕೊಂಡು ಅದೊಂದು ಕಂಡಿಡ್ಕೊಂಡು ಎರಡನ್ನು ಕೂಡಬೇಕಾಗುತ್ತೆ. ನೇರವಾಗಿ ಮಾಡಿದರೆ ಒಂಚೂರು ಟೈಮ್ ಸಮಯ ಉಳಿತಾಗುತ್ತೆ. ಏನಾಗುತ್ತಪ್ಪ, ಅರ್ಧ ಇಂಟು D1 ಕರ್ಣ 1 10 ಕರ್ಣ 2ನ್ನ ಇನ್ನೊಂದನ್ನು 5 ಅಂತ ಬರುತ್ತೆ. ಸೊ 2 2 ಹೋಗುತ್ತೆ. ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣ 5 25 ಚದರ ಮಾನಗಳು. ಈ ರೀತಿ ಬರೀಬೇಕು. ಇದೇ ಸುಲಭ ನೋಡ್ರಿ. ಯಾಕೆ ನಮಗೆ ಯಾವುದೋ 8ನೇ ತರಗತಿದು 9ನೇ ತರಗತಿದು ಪರಿಕಲ್ಪನೆ ಗೊತ್ತಿರಬೇಕು ಅಂತಂದರೆ ಇಂಥ ಲೆಕ್ಕಗಳಲ್ಲಿ ಅದು ಬಳಕೆ ಆಗುತ್ತೆ. ನಾವು ಸಮಗ್ರವಾಗಿ ತಗೋಬೇಕು. 8, 9, 10ನ್ನು ಕೇವಲ 10ನೇ ಕ್ಲಾಸ್ ಒಂದು ಚೆನ್ನಾಗಿ ಓದಿದ್ದೀನಿ ಅಂದರೆ ಆಗಲ್ಲ. ಅರ್ಥ ಆಗ್ತಿದೆಯಾ? ಹಿಂದೆ ನೀರು ಗೊಬ್ಬರ ಮಣ್ಣು ಚೆನ್ನಾಗಿ ಹಾಕಿದರೆ ಗಿಡ ಈಗ ಚೆನ್ನಾಗೇ ಫಲವತ್ತಾಗಿ ಕಾಣುತ್ತೆ. ಅರ್ಥ ಆಗ್ತದೆ? ಇವತ್ತೇ ಹಾಕಿ ನಾನು ಇವತ್ತೇ ಹಣ್ಣು ಕೀಳ್ತೀನಿ ಅಂದರೆ ಆಗಲ್ಲ. ಆ ರೀತಿ ಬರ್ಕಂತ ಇದ್ದೀರಾ? ಓಕೆ ಅಪ್ಪ, ಮುಂದಿನ ಪ್ರಶ್ನೆ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ 29ನೇ ಪ್ರಶ್ನೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇದು ಕಂಪ್ಯಾರಿಟಿವ್ಲಿ ಈಸಿ ಇರುತ್ತೆ. ಓಕೆನಾ? ಇಲ್ಲಿ ಒಂದು ಆವೃತ್ತಿ ವಿತರಣಾ ಪಟ್ಟಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸರಾಸರಿಯನ್ನು ಕಂಡುಹಿಡಿಯೋಕ್ಕೆ ಈ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಈಗ ಈ ಪಟ್ಟಿ ಇಷ್ಟಕ್ಕೆ ನನಗೆ ಲೆಕ್ಕ ಮಾಡೋಕ್ಕೆ ಬರಲ್ಲ. ನಾನು ಇಲ್ಲಿ ಪ್ರಶ್ನೆಗೆ ನೇರವಾಗಿ ಎಡಿಟ್ ಮಾಡ್ತಾ ಇದ್ದೀನಿ. ನೀವು ಆ ಥರ ಮಾಡ್ಕೋಬೇಡ್ರಿ. ನೀವು ಅಲ್ಲೊಮ್ಮೆ ಹಂಗೆ ಮಾಡ್ಕೊಳಕ್ಕೆ ಬರೋದೂ ಇಲ್ಲ. ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಪ್ರಶ್ನೆ. ನಿಮ್ಗೆ ಉತ್ತರ ಪತ್ರಿಕೆಯಲ್ಲಿ ಈ ಥರ ಟೇಬಲ್ ಇರಲ್ವಲ್ಲ. ಹಾಗಾಗಿ ಸೊ ಈಗ ಪಟ್ಟಿ ಏನು ರೆಡಿ ಮಾಡ್ಕೋಬೇಕು ಇದರಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ. ಮಧ್ಯ ಬಿಂದುವನ್ನು ಬರ್ಕೋಬೇಕು. ಓಕೆನಾ? ಸೊ ಮಧ್ಯ ಬಿಂದು ಯಾವುದೊಂದು ವರ್ಗಾಂತರದ ಮಧ್ಯ ಬಿಂದು ಬರ್ಕೊಳ್ಳೋಣ. ಸೊ ವರ್ಗಾಂತರದ ಮಧ್ಯ ಬಿಂದುವನ್ನು ನಾವು ಯಾವ ಅಕ್ಷರದಿಂದ ಸೂಚಿಸಿದ್ವಿ? ಎಕ್ಸ್ ಇಂದ ಸೂಚಿಸಿದ್ವಿ. ಓಕೆನಾ? 5ರಿಂದ 15 ಮಧ್ಯ ಬಿಂದು ಕಂಡುಹಿಡಿಯೋದು ನಿಮಗೆ ಈಗಾಗಲೇ ಗೊತ್ತಿದೆ. ಕೆಳಮಿತಿ ಹಾಗೂ ಮೇಲ್ಮಿತಿಯನ್ನು ಕೂಡಿ 2ರಿಂದ ಭಾಗಿಸ್ಬೇಕು. 15 + 5 20. 20ನ್ನು 2ರಿಂದ ಭಾಗಿಸಿದ್ರೆ ಆಗುತ್ತೆ. ಓಕೆನಾ? ಸೊ ಇನ್ನೊಂದು ದಂಗೆ ಮಾಡ್ಕೊಂತ ಹೋಗಿ 25 + 15 40. 40ನ್ನು 2ರಿಂದ ಭಾಗಿಸಿದ್ರೆ ಹೇಳ್ಬೇಕು 20 ಸೊ ನಾನೀಗ ಮಾಡ್ತಾ ಇರೋದು ನೇರ ವಿಧಾನ. ನೇರ ವಿಧಾನನೇ ಸುಲಭವಾದ ವಿಧಾನ. ಆದಷ್ಟು ಸುಲಭ ವಿಧಾನನೇ ಆಯ್ಕೆ ಮಾಡ್ಕೊಳ್ಳೋಣ. ಓಕೆನಾ? ಅಂದಾಜು ಸರಾಸರಿ ಅಥವಾ ಅಂದಾಜುಚಲನ ವಿಧಾನಗಳನ್ನು ಹೇಳ್ತಾ ಇಲ್ಲ. ನೇರ ವಿಧಾನದಲ್ಲಿ ಸುಲಭವಾಗಿದೆಯಲ್ಲ, ಹಾಗಾಗಿ ನೀವು ಸೊ ಈ ಆವೃತ್ತಿಯನ್ನು ನಾವು ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಎಫ್ ಇಂದ ಸೂಚಿಸ್ತೀವಿ. ಹಾಗಾಗಿ ಏನಾಗುತ್ತೆ, ಈಗ ಕೊನೆ ಇದನ್ನು ನಾವು ಎಫ್ ಇಂಟು ಎಕ್ಸ್ ಕೊನೆ ಪಟ್ಟಿ ಒಂದು ರೆಡಿ ಮಾಡ್ಕೊಳ್ಳೋಣ. 10 20 ಇಂಟು 12 12 22 220 30 ಇಂಟು 20 ನೆಕ್ಸ್ಟ್ 920 ವೆರಿ ಗುಡ್. ನೆಕ್ಸ್ಟ್ 700 ನೆಕ್ಸ್ಟ್. ಸೊ ಈ ಪಟ್ಟಿ ರೆಡಿ ಮಾಡ್ಕೊಂಡ್ರೆ ನನಗೆ ಲೆಕ್ಕ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಮೊದಲುದೆಲ್ಲ ನನಗೆ ಗೊತ್ತು, ಪ್ರಯತ್ನ ಪಡ್ಬೋದು ಅಂತೇಳಿ. ಓಕೆನಾ? ಸೊ ಮುಂದಕ್ಕೆ ಹೋಗೋಣ. ಈಗ ಸಿಗ್ಮಾ ಸೂತ್ರ ನಾನು ಒಂದ್ಸರಿ ಸರಾಸರಿ ಬರ್ಕೊಂಡ್ಬಿಡ್ತೇನೆ. ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತ ಗೊತ್ತಿದೆ ನಿಮಗೆ. ಆದರೆ ಸರಾಸರಿ ಅದೊಂದು ಸರಿ ಸೂತ್ರ ಬರಿತಾ ಇದ್ದೀನಿ. ಅದನ್ನು ಕಂಡಿಡ್ಕೊಳ್ಳೋವಾಗ ನೀನು ಏನು ಕಂಡಿಡ್ಕೋಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಓಕೆನಾ? ಸಿಗ್ಮಾ ಎಫ್ ಎಕ್ಸ್ ಅಂತ ಇದ್ದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಂದು ಸಿಗ್ಮಾ ಅಂದರೆ ಏನಿಲ್ಲ, ಸಮೇಷನ್ ಸಮ್ ಕೂಡುವುದು, ಅಲ್ಲಿರ್ತಕ್ಕಂಥದ್ದು ಮೊತ್ತಗಳನ್ನು ಕಂಡುಹಿಡಿಯೋದು. ಓಕೆನಾ? ಕಂಡುಹಿಡಿಯೋಣ. ಎಷ್ಟು ಬರುತ್ತೆ? ಆಲ್ರೆಡಿ ಮಾಡಿ ಹೇಳ್ತೀರ ನೋಡಿ. 2830. ವೆರಿ ಗುಡ್. ಸಿಗ್ಮಾ ಎಫ್ ಎಕ್ಸ್ ಬಂದಿದೆ ಅಲ್ಲಿಗೆ 2830 ಡಿವೈಡೆಡ್ ಬೈ 80 ಇಸ್ ಈಕ್ವಲ್ ಟು 0 ಆಗಿ 0 ಕ್ಯಾನ್ಸಲ್ ಆಗುತ್ತೆ. 8ರಿಂದ 283ನ ಬಾಕ್ಸೋಣ. ಬಾಕ್ಸ್ ಇರ್ತೀರಾ? ಓಕೆ. 35.3 ಸಾಕು 2 ದಶಮಾಂಶ ಸಾಕು. ಅರ್ಥ ಆಗ್ತಿದೆಯಾ? ಈ ರೀತಿ ಸರಾಸರಿ ಲೆಕ್ಕವನ್ನು ನಾವು ಬಿಡಿಸಬೇಕು. ಯೂಶ್ವಲ್ ಆಗಿ ಸರಾಸರಿಗೆ ಇನ್ನೊಂದು ಆಯ್ಕೆ ಸಂಖ್ಯಾಶಾಸ್ತ್ರದಲ್ಲಿ ಆಂತರಿಕ ಆಯ್ಕೆ ಇದ್ದೇ ಇರುತ್ತೆ.
ಮುಂದಿನ ಪ್ರಶ್ನೆ ನಾನಂತರ ನೋಡೋಣ. ಇದು ಅರ್ಥ ಆಯ್ತಲ್ವ ನಿಮಗೆ? ಹೋಗೋಣ ಮುಂದಕ್ಕೆ. ಸೊ ಸುಲಭವಾಗಿ 3 ಅಂಕಗಳನ್ನ ಪಡಿಬೋದಾದಂಥದ್ದು, ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಓಕೆನಪ್ಪ? ಓಕೆ ಡಿಯರ್ ಸ್ಟೂಡೆಂಟ್ಸ್, ಬಹುಲಕ ಕಂಡುಹಿಡಿತಕ್ಕಂಥ ಲೆಕ್ಕವನ್ನು ನಾವು ನೋಡೋಣ. ಸೊ ಆಯ್ಕೆ ಆಗಿರುತ್ತೆ, ಯಾವುದು ಸುಲಭವಾಗಿರುತ್ತೋ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ. ಸರಾಸರಿ ಆಯಿತು. ಈಗ ನೆಕ್ಸ್ಟ್ ಬಹುಲಕ 2ರ ಬಂದು ಮಾಡಬೇಕು. ಇದಕ್ಕಿಂತ ಮುಂಚೆ ನನಗೆ ಬಹುಲಕದ ಸೂತ್ರ ಗೊತ್ತಿರಬೇಕು. ಬಹುಲಕದ ಸೂತ್ರ ಏನಾಗಿರುತ್ತೆ? ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಆಗಿರುತ್ತೆ. ಈಗ ಪಟ್ಟಿಲಿ ಒಂದೊಂದನ್ನೇ ಡಿಫೈನ್ ಮಾಡೋಣ. ನೀವು ಪಟ್ಟಿಲಿ ನೀವು ಪರಿಹಾರವಾಗಿ ಬರ್ಕೊಂಡ್ರಾಯ್ತು. ಎಕ್ಸಾಮ್ ಪೇಪರಲ್ಲಿ ಮತ್ತೊಂದು ಸರಿ ಪಟ್ಟಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೇರವಾಗಿ ಪರಿಹಾರವನ್ನು ಮಾತ್ರ ಬರ್ಕೊಂಡ್ರಾಗುತ್ತೆ. ಓಕೆನಾ? ಇಲ್ಲಿ ಯಾವುದು F1 F0 F2 ಅಂತ ಗುಡಿಸ್ಬೇಕು ಅಂದರೆ ಮೊದಲನೇದಾಗಿ ಅತಿ ಹೆಚ್ಚು ಆವೃತ್ತಿ ಹೊಂದಿರತಕ್ಕಂಥ ವರ್ಗಾಂತರವನ್ನು ಗುಡಿಸ್ಕೊಂಡು. ಸೊ ಇದು ಬಹುಲಕವಿರುವ ವರ್ಗಾಂತರ ಆಗಿರುತ್ತೆ. ಇಲ್ಲಿ ಇರ್ತಕ್ಕಂಥ ಆವೃತ್ತಿಯನ್ನು F1 ಅಂತ ಕರಿತೀವಿ. ಅದರ ಹಿಂದಿನ ವರ್ಗಾಂತರದ ಆವೃತ್ತಿಯನ್ನು F0 ಅಂತ ಕರಿತೀವಿ. ಅದರ ಮುಂದಿನ ವರ್ಗಾಂತರದ ಆವೃತ್ತಿಯನ್ನು F2 ಅಂತ ಕರಿತೀವಿ. ಈ ಬಹುಲಕವಿರುವ ವರ್ಗಾಂತರದ ಕೆಳಮಿತಿಯನ್ನು L ಅಂತ ಕರಿತೀವಿ. ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬೇಕಾಗಿರೋದು X. ಸೊ ವರ್ಗಾಂತರದ ಗಾತ್ರ 0 ಇಂದ 20 ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಜಾಸ್ತಿ ಆಗ್ತಾ ಇದೆ, ಅದನ್ನೇ ನೋಡಿ ಬರಿಬೋದು. 20 ಹೆಚ್ಚಾಗಿದೆ, ಇದು ವರ್ಗಾಂತರದ ಗಾತ್ರ. ಅಥವಾ ನೀನು ಮೇಲ್ಮಿತಿಯನ್ನು ನೋಡಿಬಿಟ್ಟು ಮೇಲ್ಮಿತಿ ಹಾಗೂ ಕೆಳಮಿತಿಯನ್ನು ಮೈನಸ್ ಮಾಡಿಬಿಟ್ಟು ಬೇಕಿದ್ರೆ ವರ್ಗಾಂತರದ ಗಾತ್ರವನ್ನು ಕಂಡುಹಿಡಿಬೋದು. ಏನು ತಪ್ಪೇನಿಲ್ಲ, ನೀನು ಯಾವ ರೀತಿ ಆದರೂ ಕಂಡುಹಿಡಿಬೋದು. ಈಗ ಇದಿಷ್ಟನ್ನು ಸೂತ್ರಕ್ಕೆ ಹಾಕೋದಾದರೆ L ಅಂದರೆ 60 ಪ್ಲಸ್ F1 ಅಂತ ಅಂದರೆ 61 ಮೈನಸ್ F0 ಅಂದರೆ 52 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 61 ಮೈನಸ್ 52 ಮೈನಸ್ F2 ಅಂದರೆ 38 ಇಂಟು H ಅಂತಂದರೆ 20 ಇಸ್ ಈಕ್ವಲ್ ಟು 60 ಪ್ಲಸ್ ಕಳೆನ 61ರಲ್ಲಿ 52 ಅಂದರೆ 9 ಡಿವೈಡೆಡ್ ಬೈ 61 ಎರಡಲೇ 122 ಮೈನಸ್ 90 ಇಂಟು 20. ಸರಳ ರೂಪಕ್ಕಂದರೆ 60 ಪ್ಲಸ್ 9 ಡಿವೈಡೆಡ್ ಬೈ 32 ಇಂಟು 20. ಓಕೆ, ಮೇಲೆ ಕೆಳಗೆ ಒಂದೇ ಸಂಖ್ಯೆಯಿಂದ ಬಾಕ್ಸ್ ಮಾಡೋಣ. 32 20 ನೋಡಿದ ತಕ್ಷಣ ಗೊತ್ತಾಗ 4ರಿಂದ 4 5 4 8. ಸೊ ಮುಂದಕ್ಕೆ ಮಾಡಿದ್ರೆ 60 ಪ್ಲಸ್ 9 45 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ ಟು 60 ಪ್ಲಸ್ 45 ಡಿವೈಡೆಡ್ ಬೈ 2 ನನ್ನ ಬಾಕ್ಸ್ ಆದರೆ 8 5 40 5 ಉಳಿತು 55 8 6 40. ಸೊ ದ ಫೈನಲ್ ಆನ್ಸರ್ ವರ್ಗಾಂತರ ಬಹುಲಕ ಸರಿ. ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯ ಬಹುಲಕ ಏನಾಗುತ್ತೆ 65.6 ಆಗಿರುತ್ತೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ತೀವಿ. ಸುಲಭವಾದ ಲೆಕ್ಕ, ಹಾಗಾಗಿ ಒಂದು ಸ್ವಲ್ಪ ಫಾಸ್ಟಾಗಿ ಹೋಗಿದ್ದೀನಿ, ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. 30ನೇ ಪ್ರಶ್ನೆ ನೋಡೋಣ. ತ್ರಿಭುಜ ABC-ಯಲ್ಲಿ ಕೋನ ADC BAC ಆಗುವಂತೆ DU BC ಬಾಹುವಿನ ಒಂದು ಬಿಂದುವಾಗಿದೆ. ಹಾಗಾದರೆ CA² CB ಇಂಟು CD ಎಂದು ಸಾಧಿಸಿ. ಪ್ರಶ್ನೆನ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದ್ಸರಿ ನೋಡಲಿ ಪ್ರಶ್ನೆ ಅಂತ. ಓಕೆ, ಉತ್ತರನ ಮೇಲೆ ಬರಿತಾ ಇದ್ದೀನಿ. ಇಲ್ಲಿ ಜಾಗ ಅವಕಾಶ ಲಭ್ಯತೆ ಇರೋದ್ರಿಂದ ಅಲ್ಲಿ ಮೇಲೆ ಬರೀತೀನಿ. ಓಕೆನಾ? ಸೊ ತ್ರಿಭುಜ ABC ಚಿತ್ರ ಆದ ತಕ್ಷಣ ಚಿತ್ರ ಬಿಡಿಸ್ಕೊಳ್ತೀನಿ. ತ್ರಿಭುಜ ABCಯಲ್ಲಿ DU BC ಬಾಹುವಿನ ಒಂದು ಮಧ್ಯ ಬಿಂದು ಬರುತ್ತೆ. ಓಕೆನಾ? ಮಧ್ಯ ಬಿಂದು ಅಲ್ಲ ಸರ್, ಮೇಲಿನ ಒಂದು ಬಿಂದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಪ್ರಶ್ನೆಯಲ್ಲಿ ADC ಕೋನವು ಗುರುತಿಸಿದ್ದಾರೆ BAC ಕೋನಕ್ಕೆ ಸಮನಾಗಿದೆ. ಓಕೆನಾ? ಇದನ್ನು ನಾವೀಗ ಅಷ್ಟು ಪರಿಹಾರವನ್ನು ಹಿಡ್ಕೊಂಡು ಇಲ್ಲಿ ಇಟ್ಕೊಂಡು ಸಾಧಿಸ್ಬೇಕಿದೆ. ಏನಂತ ಸಾಧಿಸ್ಬೇಕು? ಹಾಗಾದರೆ CA² CB ಇಂಟು CD ಎಂದು ಸಾಧಿಸಿ. ಓಕೆನಾ? ಮೊದಲನೇದಾಗಿ ಇದರಲ್ಲಿ ನಾನು ಮಾಡಬೇಕಾಗಿರೋದು ಏನಪ್ಪ ಕೆಲಸ ಅಂದರೆ, ಈ 2 ತ್ರಿಭುಜಗಳನ್ನು ಕೊಟ್ಟಿದ್ದಾರಲ್ಲ, ADC ತ್ರಿಭುಜದಲ್ಲಿ ಕೋನಗಳು ಕೊಟ್ಟಿದ್ದಾರಲ್ಲ, ಅವೇ 2 ತ್ರಿಭುಜಗಳನ್ನು ತಗೊಳ್ಬೇಕು. ಅವನ್ನ 2 ಸಮರೂಪ ಕೋನಗಳು ಅಂತ ಸಾಧಿಸ್ಬೇಕು. ತ್ರಿಭುಜ ADC ಮತ್ತು ತ್ರಿಭುಜ ABCಗಳಲ್ಲಿ
ಬರ್ಕಡಿ. ಯಾವ ಕೋನ್ಗಳು ಸಮ ಇದಾವೆ ಅಂತಂದ್ರೆ ಸ್ಟಾರ್ಟಿಂಗ್ ಅವ್ರು ಕೊಟ್ಟಿರೋದನ್ನೇ ಬರ್ಕೊಂತಾನೆ ಫಸ್ಟ್. ಯಾವ್ದಾದಪ್ಪ? ಎ ಡಿ ಸಿ ಈಕ್ವಲ್ಸ್ ಬಿ ಎ ಸಿ. ಕಾರಣ ಬೇಕಿದ್ರೆ ಬರ್ಕೋಬಹುದು. ಏನು ಕಾರಣ? ದತ್ತ ಕೊಟ್ಟಿರ್ತಕ್ಕ. ಇನ್ನೊಂದು ಕೋನ ಹುಡುಕಿದ್ರೆ ಸಾಕು ನಮಗೆ, ಅವೆರಡು ಸಮರೂಪ ಅಂತೇಳಿ ಹೇಳ್ಬಿಡ್ಬೋದು. ಇನ್ನೊಂದು ಕೋನ ಯಾವ್ದು ಹೇಳ್ತೀರಿ ನೋಡೋಣ? ಹೇಳ್ರಿ. ಕೋನ ಸಿ ಕೋನ. ವೆರಿ ಗುಡ್. ಎರಡರಲ್ಲೂ ಇದೆ. ಸೊ ಇಲ್ಲಿ ಇದನ್ನೇನ ನಾನು ಎ ಸಿ ಡಿ ಅಂತ ಕರೆಯೋಣ. ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ. ಆ ತ್ರಿಭುಜಕ್ಕೆ ಸಂಬಂಧಪಟ್ಟಂಗಾದ್ರೆ ಅದೇ ಕೋನವನ್ನು ಎ ಸಿ ಬಿ ಅಂತ ಕರೆಯೋಣ. ಸೊ ಬರೆಯೋದಾದ್ರೆ ಸಾಮಾನ್ಯ ಕೋನ ರೀಸನ್ ಎರಡರಲ್ಲೂ ಇದೆ. ಸೊ ಈಗ ನೀವು ಹೇಳ್ಬೋದು ಎರಡು ಕೋನಗಳು ಸಮ ಆದ ತಕ್ಷಣವೇ ದೇರ್ಫೋರ್ ತ್ರಿಭುಜ ಎ ಡಿ ಸಿ ಸಮರೂಪ ತ್ರಿಭುಜ ಎ ಡಿ ಸಿ. ರೀಸನ್ನು ಯಾವ ನಿರ್ಧಾರದ ಮೇಲೆ ಬರದೆ ಅಂದರೆ ನೀನು ಕೋನ ನಿರ್ಧಾರಕ ಗುಣದ ಮೇಲೆ ಬರದೆ ಈ ರೀಸನ್ ಹೇಳ್ಬೋದು. ಓಕೆನಾ? ಸೊ ಈಗ ಕೋನ ನಿರ್ಧಾರಕ ಗುಣ ಹೇಳಿದ ತಕ್ಷಣವೇ ಇನ್ನೊಂದು ಪಾರ್ಟ್ ಇದೆಯಲ್ಲ, ಅದನ್ನು ಸಾಧಿಸಕ್ಕೆ ನಾನು ರೆಡಿ ಆದೆ ಅಂತ. ಏನು? ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದ ಆ ಎರಡು ತ್ರಿಭುಜಗಳ ಸಮರೂಪಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಕೂಡ ಏನಾಗಿರ್ತವೆ? ಸಮಾನಗಿಂದಿರ ಮೇಲೆ ಸಮಾನುಪಾತದಲ್ಲಿ ಇರ್ತವೆ. ಓಕೆನಾ? ಹಾಗಾದ್ರೆ ಅದನ್ನೇ ಬರ್ಕ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೇನು ಬರ್ಕಂತೀನಿ ನೋಡಿ. ಇಲ್ಲಿ ನೀನು ಯಾವುದು ಅನುರೂಪ ಕೋನ ಅಂತ ಒಂದು ಈಸಿಯಾಗಿ ಗುರ್ಸಂಗೆ ಹೇಳಿದ್ದೀನಿ ನೋಡಿ, ಭಾಳ ಈಸಿ. ಯಾವುದನ್ನು ತಗೊಳ್ಳೋಣ ಅಂತಂದರೆ ಸಮಕೋನ ಕೊಟ್ಟರಲ್ಲ ಅದರ ಅಭಿಮುಖ ಬಾಹುವನ್ನು ತಗೊಳ್ಳೋಣ. ಇಲ್ಲಿ ಎ ಡಿ ಸಿ ಕೊಟ್ಟಿರಲ್ಲ ಅದರ ಅಭಿಮುಖ ಬಾಹು ಏನಾಗಿರುತ್ತೆ? ಸಿ ಎ ಡಿವೈಡೆಡ್ ಬೈ. ಇಲ್ಲಿ ಏನು ಕೊಟ್ಟಿದ್ರ? ಬಿ ಎ ಸಿ ಕೊಟ್ಟಿರಲ್ಲ ಅದರ ಅಭಿಮುಖ ಬಾಹು ಸಿ ಎ ಡಿವೈಡೆಡ್ ಬೈ ಸಿ. ಈಗ ಮತ್ತೆ ಎ ಡಿ ಸಿ ತ್ರಿಭುಜದಲ್ಲಿ ಯಾವುದನ್ನು ತಗೊಳ್ಳೋಣ ನಾನು? ಇಲ್ಲಿ ಇದು ಪಾದ ಅಲ್ಲ, ಕೆಳಗೆ ಹಿಂಗೆ. ಅರ್ಥ ಆಗ್ತಿದೆಯಾ? ಕೆಳಗಿರ್ತಕ್ಕಂಥದ್ದನ್ನು ತಗೊಳ್ಳೋಣ. ಸಿ ಡಿ ಅದು ಯಾವುದಕ್ಕೆ ಅನುರೂಪ ಆಗುತ್ತೆ ಅಂತಂದರೆ ಈ ಸಿ ಎಗೆ, ಯಾವುದರ ಬಿ ಎ ಸಿ ತ್ರಿಭುಜದ ಸಿ ಎಗೆ ಅನುರೂಪ ಕೋನ ಆಗಿರುತ್ತೆ. ಹಾಗಾಗಿ ಅವೆರಡು ಕೂಡ ಸಮಾನುಪಾತದಲ್ಲಿ ಇರ್ತವೆ. ಓಕೆನಾ? ಈ ಗೋರೆ ಗುಣಾಕಾರ ಮಾಡು, ನಿನಗೆ ಬೇಕಾದಂಥ ಸಾಧಿಸುವಂಥ ಅಂಶ ಸಿಗ್ತದೆ. ಏನು ಸಿಗುತ್ತೆ? ಸಿ ಎ ಇಂಟು ಸಿ ಎ ಇಂಟು ಸಿ ಎ ಏನಾಗುತ್ತೆ? ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ. ಇವಾಗ ನನಗೆ ಬೇಕಾಗಿದ್ದಂಥ ಸಾಧಿಸ್ಬೇಕು. ಈ ರೀತಿ ಸಾಧಿಸ್ಬೇಕು. ಮಾಡ್ಬೋದಾ? ಮಾಡ್ತೀರಲ್ವಾ? ಬರ್ಕಂತೀರಾ? ಸ್ಟೂಡೆಂಟ್ಸ್, 32ನೇ ಪ್ರಶ್ನೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತದೆ ಎಂದು ಸಾಧಿಸಿ. ಇದು ಸಾಧಿಸ್ಬೋದು. ವೃತ್ತದ ಆಧಾರದಲ್ಲಿ ನಿಮಗೆ ಬಾಹ್ಯ ಬಿಂದು ಪ್ರಮೇಯ ಅಂತಲೇ ನಾವು ಹೆಚ್ಚು ಪರಿಚಯ ಮಾಡಿಕೊಟ್ಟಿರ್ತೀವಿ. ಆದರೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಮತ್ತೊಮ್ಮೆ ನಾನು ಇದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪರಿಚಯ ಅಲ್ಲ, ಇದು ಪುನರಾವರ್ತನೆ ತರಗತಿ ಆಗಿರೋದ್ರಿಂದ ನಿನಗೆ ಮತ್ತೊಮ್ಮೆ ಪುನರ್ಮನನ ಮಾಡಿಕೊಡ್ತಾರೆ. ಓಕೆನಾ? ಇಲ್ಲಿ ಚಿತ್ರ ಮಾತ್ರ ಬಿಡಿಸಿದ್ದೀನಿ ನಾನು, ಇನ್ನೂ ರಚನೆಗಳು ಅವನೇನು ಮಾಡಿಲ್ಲ. ಇಲ್ಲಿ ವೃತ್ತ ಇದೆ, ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಗಳನ್ನ ಎಳೆದಿದ್ದೀವಿ. ಗೊತ್ತಿರಲಿ, ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಗಳನ್ನ ಎಳಿಬೋದು? 2 ಮಾತ್ರ. ಈಗ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನನಗೆ ಏನೇನಿದೆ ಅದನ್ನು ಬರ್ಕೊಂತ ಹೋಗೋಣ. ದತ್ತ. ಸೊ ಓ ಕೇಂದ್ರವುಳ್ಳ ವೃತ್ತ. ಓಕೆನಾ? ಏನಪ್ಪ? ಓ ಕೇಂದ್ರವುಳ್ಳ ವೃತ್ತಕ್ಕೆ ಏನಿದೆ? ಪಿ ಬಿಂದುವಿನಿಂದ ಏನು ಮಾಡಿದೆಯಾ? ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳನ್ನು ಎಳೆದಿದೆ. ಇದನ್ನು ಬರೀತಿಯನ್ನು. ಓಕೆನಾ? ನಂತರ ಸಾಧನೆಯ ನೋಡ್ರಿ, ಯಾವಾಗಲೂ ಪ್ರಮೇಯ ಬರೆದು ಚಿತ್ರ ಬರೆದ ತಕ್ಷಣನೇ ಚಿತ್ರ ಭಾಳ ಇಂಪಾರ್ಟೆಂಟು. ಅದಾದಮೇಲೆ ಒಂದೊಂದೇ ಸ್ಟೆಪ್ ಬರ್ಕೊಂತ ಹೋಗೋದು. ಸಾಧನೆಯ ಹೇಳಿಕೆಗೆ ಸಂಬಂಧಪಟ್ಟಂಗೆ ನಾನು ಏನು ಸಾಧಿಸ್ಬೇಕು ಅಂತೇಳಿ, ಏನು ಸಾಧಿಸ್ಬೇಕು? ಪಿ ಕ್ಯೂ ಈಕ್ವಲ್ಸ್ ಪಿ ಆರ್. ನೆಕ್ಸ್ಟ್ ರಚನೆ ಬರುತ್ತೆ. ಈಗ ನಾನು ನಿಮ್ಗೆ ಅನ್ಸ್ಬೋದು ಯಾಕೆ ಚಿತ್ರ ಪೂರ್ತಿ ಮಾಡಿಲ್ಲ ಸರ್ ಅಂತೇಳಿ. ನಿನಗೆ ರಚನಾ ಅಂತ ಗೊತ್ತಿರಬೇಕಲ್ವ, ಅದಕ್ಕೋಸ್ಕರ ಈಗ ನಾವೇನು ಮಾಡೋಣ? ಸೊ ತ್ರಿಜ್ಯಗಳನ್ನು ಜೋಡಿಸೋಣ, ತ್ರಿಜ್ಯಗಳನ್ನು ಇಲ್ಲಿ ರಚಿಸೋಣ. ಸೊ ಓ ಕ್ಯೂ ಸೇರಿಸು, ಓ ಆರ್ ಸೇರಿಸು. ಓಕೆನಾ? ನಿಮ್ಗೆ ಒಂಚೂರು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ತ್ರಿಜ್ಯಗಳು ಎರಡನ್ನೂ ಬೇರೆ ಬಣ್ಣದಲ್ಲಿ ರೂಪಿಸ್ತೀನಿ. ಓಕೆ, ಓ ಕ್ಯೂ ಓ ಆರ್. ಓ ಕ್ಯೂ ಬಿಂದುವನ್ನು ಸೇರಿಸೋಣ. ಅಲ್ಲಿ ಓ ಕ್ಯೂ ತ್ರಿಜ್ಯ ಆಯಿತು. ಓ ಆರ್ ಬಿಂದುನ ಸೇರಿಸೋಣ. ಅದು ಕೂಡ ತ್ರಿಜ್ಯನೇ ಓ ಆರ್ ಆಯಿತು. ಅದ್ರ ಜೊತೆಗೆ ಇನ್ನೂ ಒಂದಿದೆ ಪಾಯಿಂಟು, ಅದನ್ನು ಕೂಡ ಸೇರಿಸ್ಬಿಡೋಣ.
ಅದನ್ನು ಬೇರೆ ಬಣ್ಣದಲ್ಲಿ ಗುಡಿಸ್ಕೊಂಡು ಒಂಚೂರು ಅರ್ಥ ಆಗುತ್ತೆ ಚೆನ್ನಾಗಿ ಅಂತೇಳಿ. ಓಕೆನಾ? ಸೊ ಓ ಪಿ ಅಲ್ವಾ ಈಗ ಓದಿರೋದು ಯಾವುದು? ಓ ಪಿ ಸಿಕ್ಸ್. ಈಗ ನಿಮಗೆ ಚಿತ್ರ ಭಾಳ ಸ್ಪಷ್ಟವಾಗಿ ಆಯಿತು, ಅರ್ಥ ಆಗುತ್ತೆ ಅಂತ ಅಂದ್ಕೊಂತೀನಿ. ಈಗ ಅದನ್ನೇ ನಾನು ಏನು ಮಾಡಿದ್ದೆ ಅದನ್ನು ರಚನೆಯಲ್ಲಿ ಬರಿತೀನಿ ಅಷ್ಟೇ. ನಾನು ಏನು ಮಾಡಿದ್ದೆ ಅದನ್ನು ರಚನೆ ಏನು ಮಾಡಿದೆ? ತ್ರಿಜ್ಯ ಓ ಕ್ಯೂ ಓ ಆರ್ ಸೇರಿಸಿದೆ, ಓ ಪಿ ಸೇರಿಸಿದೆ, ಅಷ್ಟನ್ನು ಬರೆದೆ. ಅಷ್ಟು ಬರೆದ್ರೆ ಪೂರ್ತಿ ಪ್ರಮೇಯ ಆಗಲಿಲ್ಲ. ಒಂದೂವರೆ ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ನನಗೆ ಇನ್ನೂ 1.5 ಮಾರ್ಕ್ಸ್ ಬೇಕು. ಅದೆಲ್ಲಿ ಸಿಗುತ್ತೆ ನಿನಗೆ? ಸಾಧನೆ ಸಿಗುತ್ತೆ. ಓಕೆನಾ? ನೋಡೋಣ. ರಚನೆ ಬರೆದಿಲ್ಲ, ನೀವು ಬರ್ಕೊಂತೀರ. ಓಕೆನಪ್ಪ? ಸೊ ಈಗ ಸಾಧನೆ ಸರಿ ಮಕ್ಕಳ, ಈಗ ಸಾಧನೆ ನೋಡೋಣ. ಸಾಧನೆಯಲ್ಲಿ ಏನನ್ನ ಗಮನಿಸಬೇಕು ನೀವು? ಕಾಣ್ತಾ ಇದೆಯಲ್ವಾ? ರೆಡ್ ಇದ್ರಲ್ಲಿ ಬರಿತಾ ಇದೆ, ಇಲ್ಲ ಸಾರಿ ಗ್ರೀನಲ್ಲಿ ಚೇಂಜ್ ಮಾಡ್ತೀನಿ. ಸಾಧನೆ 2 ತ್ರಿಭುಜಗಳು ಕಾಣಿಸ್ತಾ ಇದೆಯಲ್ಲ, ನೆನಪಿರಲಿ ನಿಮಗೆ. ತ್ರಿಜ್ಯ ಹಾಗೂ ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಲಂಬವಾಗಿರ್ತವೆ, ಅದು ಗೊತ್ತಿರಲಿ. ಇಲ್ಲೂ ಕೂಡ ಲಂಬವಾಗಿರುತ್ತೆ. ಸೊ ಆ 2 ತ್ರಿಭುಜಗಳನ್ನ ತಕೊಳ್ಳೋಣ. ಅವೆರಡು ಕೂಡ ಲಂಬಕೋನ ತ್ರಿಭುಜ ಆಗೋಣ. ಬೇಕಿದ್ರೆ ನಿಮಗೆ ತಗೋಬಹುದು. ಲಂಬಕೋನ ತ್ರಿಭುಜ ಓ ಕ್ಯೂ ಪಿ ಮತ್ತು ಲಂಬಕೋನ ತ್ರಿಭುಜ ಓ ಆರ್ ಪಿ ನಲ್ಲಿ ನಿಂಗೂ ಬರಿಬೋದು. ಪಿ ಕ್ಯೂ ಹಾಗೂ ಪಿ ಆರ್ ಒ ನಲ್ಲಿ ಅಂತ ಕೂಡ ಬರಿಬೋದು. ಏನೇನು ನೋಡಿ, ಈ 2 ತ್ರಿಭುಜಗಳನ್ನು ನೀನು ಸರ್ವಸಮ ಅಂತ ಸಾಧಿಸಬೇಕು. 8 ಹಾಗೂ 9ನೇ ತರಗತಿ ಪರಿಕಲ್ಪನೆಗೆ ಹೊರಟೋಗ್ಬಿಡ್ತೀವಿ ನಾವು ಸರ್ವಸಮ ಅಂದ ತಕ್ಷಣ. ಸೊ ಇವೆರಡನ್ನು ಸರ್ವಸಮ ಅಂದ ತಕ್ಷಣನೇ ನೀನು ತಲೆಯಲ್ಲಿ 4 ನಿಯಮಗಳು ನೆನಪಿ ಬರಬೇಕು. ಹೌದಾ? ಯಾವ್ಯಾವು? ಬಾ 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 ಬಾಕೋ ಬೋ ಬಾಕೋ ಬಾ ಕೋ ಬಾಕೋ, ಕೊನೆಯದಾಗಿ ಲಂ ಕಾ ಬಾ ಅಥವಾ ಲಂ ವಿ ಬಾ, ಎರಡನ್ನೂ ಕೂಡ ಎರಡು ಅರ್ಥದಲ್ಲಿ ಕರೀತೀವಿ. ಸೊ ಮೊದಲನೇದಾಗಿ ಇದು ಲಂಬಕೋನ ತ್ರಿಭುಜ ಅಂತ ಗೊತ್ತಿರೋದ್ರಿಂದ ನಾನು ಸುಲಭವಾಗಿ ಆ 2 ಲಂಬಕೋನ ತ್ರಿಭುಜಗಳನ್ನು ಏನು ಮಾಡೋಣ? ಗುಡಿಸ್ಕೊಳ್ಳೋಣ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಗುಡಿಸ್ಕೊಳ್ಳೋಣ ಸಮಾನ. ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಓ ಆರ್ ಪಿ. ಓಕೆನಾ? ಸೊ 2 ಯಾಕೆ ಅಂತಂದ್ರೆ ಇಲ್ಲೇ ಹಿಂಗೆ ಬರ್ಕೊಂಡ್ಬಿಟ್ರೆ 2 90 ಡಿಗ್ರಿ ಇದಾವೆ. ಯಾವ ಕಾರಣಕ್ಕೆ 90 ಡಿಗ್ರಿ? ಅದನ್ನ ರೀಸನ್ ಬರೀಬೇಕು. ಇನ್ನು ರೀಸನ್ ನಾನು ಅಲ್ಲೇ ಓರಲ್ಲಾಗಿ ಹೇಳ್ತಾ ಇದ್ದೀನಿ. ಸೊ ಏನಾಗಿದೆ? ತ್ರಿಜ್ಯ ಹಾಗೂ ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಲಂಬವಾಗಿರ್ತವೆ. ಒಂದೇನಾಯಿತು? ಲಂಬಕೋನ ಆಯಿತು. ಈಗ ಲಂಬಕೋನದ ಎದುರಿನ ಬಾಹು ಏನಾಗಿರುತ್ತೆ? ಲಂಬಕೋನ ಸಮ ಆಯಿತು. ಈಗ ನಾವೇನು ಮಾಡೋಣ? ಕರ್ಣ ಅರ್ಥ ಆಗ್ತಿದೆಯಾ ಅಥವಾ ವಿಕರ್ಣ? ಲಂಬಕೋನದ ಎದುರಿನ ಬಾಹು ಇಲ್ಲಿ ಕಾಣಿಸ್ತೇನೆ ನೋಡು. ಈ ಓ ಆರ್ ಪಿ ನಲ್ಲಿ ಲಂಬಕೋನದ ಎದುರಿನ ಬಾಹು ಏನಾಗಿರುತ್ತೆ? ಓ ಪಿ. ಈ ಓ ಕ್ಯೂ ಪಿ ತ್ರಿಭುಜದಲ್ಲಿ ಓ ಪಿ. ಸೊ ಇದು ಸಾಮಾನ್ಯ ಬಾಹು ಆಗಿದೆ ಪ್ಲಸ್ ಕರ್ಣನೂ ಆಗಿದೆ. ನಿಮಗೆ ಸಾಮಾನ್ಯ ಬಾಹುನೂ ಆಗಿದೆ, ಕರ್ಣನೂ ಆಗಿದೆ. ಓಕೆನಾ? ಲಂಬಕೋನ ಲಂ ವಿಕರ್ಣ. ಈಗ ಇನ್ನೊಂದು ಇರ್ತಕ್ಕಂಥದ್ದು ಬಾಹು. ಯಾವ ಬಾಹು? ನಾನು ಇಲ್ಲಿ ಬರ್ದಿರೋ ಚಿತ್ರ ಬಣ್ಣಗಳಲ್ಲೇ ನೋಡಿ ಹೇಳ್ಬೋದು. ಇನ್ಯಾವ ಸಮ ಇದೆಯಪ್ಪ? ವೆರಿ ಗುಡ್. ಓ ಕ್ಯೂ ಇಸ್ ಈಕ್ವಲ್ ಟು ಆರ್. ಓ ಕ್ಯೂ ಇಸ್ ಈಕ್ವಲ್ ಟು ಆರ್. ಹಾಗಾದ್ರೆ ಅದು ಕಾರಣ ಬರೀಬೇಕು. ತ್ರಿಜ್ಯಗಳು ಒಂದೇ ರೂಪದ ತ್ರಿಜ್ಯ, ಬರೀ ತ್ರಿಜ್ಯಗಳನ್ನು ಸಾಂಕೇತಿಕವಾಗಿ ಬರ್ದಿರ್ತೀನಿ. ಮುಗಿದೋಯ್ತು. ಲಂಬಕೋನ ವಿಕರ್ಣ ಬಾಹು ಲಂ ವಿ ಬಾ. ಓಕೆನಾ? ಲಂ ವಿ ಬಾ ನಿಯಮದ ಪ್ರಕಾರ ಅಥವಾ ಸಿದ್ಧಾಂತದ ಪ್ರಕಾರ ನನಗೇನಾಯಿತು? ಈ 2 ತ್ರಿಭುಜಗಳು ಏನಂತ ಗೊತ್ತಾದ್ರು ನನಗೆ? ಸರ್ವಸಮ ತ್ರಿಭುಜಗಳು ಅಂತ ಗೊತ್ತಾಗುತ್ತೆ. ಸೊ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಹಾಗಾಗಿ ದೇರ್ಫೋರ್ ನೀನೇನು ಬರೀಬೋದು? ನನಗೆ ಸಾಧನೆಯ ನೀನು ಆಗಲೇ ಸ್ಟಾರ್ಟಿಂಗ್ ಬರ್ಕೊಂಡಿದ್ದೆ ಹೆಂಗೆ? ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಥವಾ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಎರಡು ಕೂಡ ನಡೆಯುತ್ತೆ. ಸೊ ಬರೆಯೋದಾದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತಕ್ಕಿದೆಯಾ? ಇಷ್ಟನ್ನ ಬರೀಬೇಕು. ಇಷ್ಟನ್ನ ಬರೆದ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಕ್ಕೋಗ್ತವೆ. ಅರ್ಥ ಆಯ್ತಾ? ಬರೀತಿರಲ್ವಾ? ಆಗಾಗ್ಗೆ ಇದನ್ನು ಪುನರ್ಮನನ ಮಾಡ್ಕೊತ ಇರಬೇಕು. ಓಕೆ, ಮುಂದಿನ ಪ್ರಶ್ನೆ ಮಾಡಿ. ಮಾದರಿ ಪ್ರಶ್ನೆ ಪತ್ರಿಕೆ 3ರ 3 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ. ಅದರಲ್ಲಿ 25ನೇ ಕ್ವಶನ್. 3 ಅಂಕದ ಪ್ರಶ್ನೆಗಳು 25ರಿಂದ ಶುರುವಾಗ್ತವೆ. ಪ್ರಶ್ನೆ ಈ ರೀತಿ ಇದೆ: √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ.
ಈ ರೀತಿ ಇದೆ ಅಲ್ವಾ? ನೋಡೋಣ. ಸೊ 3 ಹಂತಕ್ಕೆ ನಾವು ಯಾವ ರೀತಿ ಪರಿಹಾರ ಬರೋಣ ಇದಕ್ಕೆ. ಪರಿಹಾರ. ಸೊ ಏನಪ್ಪ, ನಾವು ಎಲ್ಲಿಂದ ಶುರು ಮಾಡೋದು ಪರಿಹಾರದ ಉತ್ತರ ನೋಡೋದಂದ್ರೆ, ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕಾಂಟ್ರಾಡಿಕ್ಟರಿ ಮೆಥಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಅಂದರೆ ವೈರುಧ್ಯ ವಿಧಾನ. ಅಂದರೆ ನಾವು ಅದನ್ನು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಬೇಕು ಅಂತ ಅಂದ್ಕೊಂಡ್ರೆ, ಮೊದಲನೇದಾಗಿ ನಾವು ಅಂದ್ಕೋಬೇಕಾಗಿರೋದೇನಪ್ಪ ಅಂತಂದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ತದೆ. √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಈ ರೀತಿ ಬರ್ತದೆ. ಇಲ್ಲಿಂದ ಶುರು ನಮ್ಮ ಜರ್ನಿ. 3 ಅಂಕ ಪಡ್ಕೊಳ್ಳೋ ಜರ್ನಿ ಇಲ್ಲಿಂದ ಶುರು. ಈ ಪ್ರಶ್ನೆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಅದು ಹೆಂಗಿರುತ್ತೆ? √5 = p/q. p/q ರೂಪದಲ್ಲಿರುತ್ತೆ. ಇಲ್ಲಿ p, q ಯಾವುದಕ್ಕೆ ಸಂಬಂಧಿಸಿರ್ತವೆ? ಬಿಲಾಂಗ್ಸ್ ಟು z ಅಂದರೆ ಪೂರ್ಣಾಂಕಗಳಾಗಿರ್ತವೆ. ನೆಕ್ಸ್ಟು q ಈಸ್ ನಾಟ್ ಈಕ್ವಲ್ ಟು 0. q 0 ಆಗಿರಬಾರ್ದು, ಯಾಕಂದರೆ ನಾವು ಡಿಫೈನ್ ಮಾಡೋಕ್ಕಾಗಲ್ಲ 0 ಆಗಿದ್ದಾಗ. ನೆಕ್ಸ್ಟ್ p, q ಸಹ ಅವಿಭಾಜ್ಯಗಳು. ಅಂದರೆ ಅವುಗಳ ಸಹ 1 ಅಥವಾ ಅವು ಒಂದನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ಅರ್ಥ ಆಗ್ತದೆಯಾ? 1 ಮತ್ತು ಅದೇ ಸಂಖ್ಯೆ ಅಂದರೆ ಈ ಒಂದಾದರೆ ನಾವು ಭಾಜ್ಯ ಸಂಖ್ಯೆ, ಇಲ್ಲಿ 2 ಸಂಖ್ಯೆ ಇರೋದ್ರೆ ಅದನ್ನು 2 ಭಾಗಿಸ್ತಕ್ಕಂಥ ಸಾಮಾನ್ಯ ಅಪವರ್ತನ 1 ಮಾತ್ರ ಆಗಿರುತ್ತೆ. ಅರ್ಥ ಆಗ್ತದೆ? ಇದು ಇಷ್ಟನ್ನು ಬರ್ಕೊಳ್ಬೇಕು. ಈಗ ನಿಮ್ಗೆ ಈಗಾಗಲೇ ಗೊತ್ತು, √2 ಸಾಧಿಸ್ತೀರಾ, √3 ಸಾಧಿಸ್ತೀರಾ. ಅದೇ ಪ್ಯಾಟರ್ನಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಎರಡೂ ಕಡೆ ವರ್ಗಗೊಳಿಸಿದಾಗ ಬರ್ಕೊಳ್ಳಿ. ಏನಾಗುತ್ತದೋ? √5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು p²/q². ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗ. ಓಕೆನಾ? ಅರ್ಥ ಆಗ್ತಿದೆಯಾ? ಈಗ ಏನು ಮಾಡೋಣ ನಾವೀಗ? ಸೊ ವೈಸ ಚೇಂಜ್ ಮಾಡ್ಕೊಳ್ಳೋಣ. q² ಇಲ್ಲಿ ಕಳಿಸೋಣ. ಇಸ್ ಈಕ್ವಲ್ ಟು p² / 5 ಇಲ್ಲಿ ಕಳ್ಸೋಣ. ಏನಿಲ್ಲ, ರೀಆರ್ಡರ್ ಮಾಡ್ಕೊಂಡೆ, ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಬರ್ಕೊಂಡಿದ್ದೀನಿ. ಏನು ವ್ಯತ್ಯಾಸ ಆಗಲ್ಲ. ಓಕೆನಾ? ಈಗ ವಾಪಸ್ ನೀನು ಏನಾರು ಓರೆ ಗುಣಾಕಾರ ಮಾಡಿದರೆ ಇದೇ ಥರನೇ ಮತ್ತೆ ನನಗೆ ಅದೇ ಈಕ್ವೇಷನ್ನೇ ಸಿಗುತ್ತೆ. ಓಕೆನಾ? ಹಾಗಾದರೆ ಈಗ ಈ ಒಂದು ಸಮೀಕರಣ ನೋಡಿದಾಗ ನನಗೇನಂದರೆ, ಲುಕೆ 5 p² ಭಾಗಿಸುತ್ತದೆ. ಹೌದಾ? ಸೊ ಇಟ್ ಇಂಪ್ಲೈಸ್ ನನಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ 5 p ಕೂಡ ಭಾಗಿಸುತ್ತದೆ. ಸೊ ಅರ್ಧ ಲೆಕ್ಕ ಮಾಡಿದಾಗ. ಓಕೆನಾ? ಈಗ ನಾನು ಏನಿಲ್ಲ, p ಮತ್ತು q ಸಹ ಅವಿಭಾಜ್ಯಗಳಲ್ಲ ಅಂತ ನಾನು ಸಾಧಿಸ್ತಾ ಇರೋದು. ಓಕೆನಾ? ಮುಂದಕ್ಕೆ ನೋಡೋಣ. ಈಗ ಏನಂತ ಹೇಳೋಣ? p is equal to 5ಕ್ಕೆ. ಇಲ್ಲಿ ನಾವು ಇದನ್ನು ಸಮೀಕರಣ 1 ಅಂತ ಕರ್ಕೊಳ್ಳೋದಾದರೆ ಆ p ನ ಬೆಲೆಯನ್ನು ಅಲ್ಲಿಗೆ ಹಾಕೋಣ. ಓಕೆನಾ? ಏನಾಗುತ್ತೆ? q² is equal to, ಓಕೆನಾ, 5k ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 5. q² is equal to 25k² ಬೈ 5 ಆಗುತ್ತೆ. ಓಕೆನಾ? 5 ಒಂದೇ 5 ಐದೇ. ಈಗ 5 ಈ ಕಡೆ ಕಳಿಸಿದ್ರೆ q² ಡಿವೈಡೆಡ್ ಬೈ 5 is equal to k². ಇಲ್ಲಿ ನನಗೇನು ತಿಳಿಯುತ್ತೆ ಇದರಲ್ಲಿ ಅಂತಂದರೆ, ಇದನ್ನು ನಮಗೆ ಅಭ್ಯಾಸ ದೃಷ್ಟಿಯಿಂದ ನಾನಿಲ್ಲಿ ಇದನ್ನು ಅಷ್ಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ, ಮತ್ತೆ ಹೊಸ್ತು ಬರ್ಕೊಳ್ತೀನಿ. ಸೊ ಇದರಿಂದ ನನಗೇನು ತಿಳಿಯುತ್ತೆ ಅಂತಂದರೆ, 5 q² ಭಾಗಿಸಿದರೆ 5 ಇಂಪ್ಲಸ್ q ಕೂಡ ಭಾಗಿಸುತ್ತದೆ. ಈಗ ನನಗೆ ಗೊತ್ತಾಯ್ತು p ಮತ್ತು q ಯಾವುದರಿಂದ ಭಾಗ ಆಗ್ತಾವಪ್ಪ? 1ರಿಂದನೂ ಭಾಗ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೆ. ಈಗ ಏನಂತ ಅಂದ್ಕೊಂಡೆ? 5 ಕೂಡ
ಭಾಗಿಸ್ತೈತೆ. ಆ ಎರಡು ಸಂಖ್ಯೆಗಳನ್ನ ಯಾರು ಭಾಗಿಸ್ತಾ ಇದ್ದಾರೆ? 5 ಕೂಡ ಭಾಗಿಸ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಾನೀಗ ಏನು ಮಾಡೋಣ, ಓಕೆನಾ? ದೇರ್ಫೋರ್ ಈಗ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಎಂಬ ನಮ್ಮ ಊಹೆ, ಅರ್ಥ ಆಗ್ತಿದೆಯಾ? ಸಹ ಅವಿಭಾಜ್ಯಗಳು ಎಂಬ ನಮ್ಮ ಊಹೆ ತಪ್ಪು. ಅದು ಏನಾಗಿದೆ? ತಪ್ಪಾಗಿದೆ. ನಾವು ಹಂಗೆ ಅಂದ್ಕೊಳಂಗಿಲ್ಲ, ಯಾಕಂದ್ರೆ ನಾವು ಸಾಧಿಸಿದೀವಿ. ಅವಕ್ಕೆ ಇನ್ನೊಂದು ಅಪವರ್ತನದಿಂದ ಭಾಗ ಆಗ್ತವೆ ಅಂತ ಗೊತ್ತಾಗಿದೆ ನನಗೆ. ಸಾಮಾನ್ಯ ಅಪವರ್ತನ ಬೇರೆ ಹೊಂದಿದ್ದಾವೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವೇನು ಬರೆಯೋಣ ಈಗ ಹಾಗಾದ್ರೆ? ದೇರ್ಫೋರ್ √5 ಭಾಗಲಬ್ಧ ಸಂಖ್ಯೆ ಎಂಬುದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಓಕೆನಾ? ಸೊ ನಮ್ಮ ಊಹೆ ಮತ್ತೆ ಇನ್ನೊಂದ್ಸರಿ ಇಂಪ್ಲೈಸ್ ನಮ್ಮ ಊಹೆ ಒಂದೇ ಸರಿ ಬರ ಸಿಂಪಲ್ ಆಗೋದನ್ನ ತಪ್ಪು. ದೇರ್ಫೋರ್ √5 ಅಭಾಗಲಬ್ಧ ಸಂಖ್ಯೆ ಆಗಿದೆ. ಬರಿತೀರಲ್ವಾ? ಸೊ ಇಷ್ಟು ಕೆಲಸ ನಮ್ಮನ್ನು ಆಗಲೇಬೇಕು. ಓಕೆನಾ? ಇಷ್ಟು ಕೆಲಸ ಆಗಲೇಬೇಕು. 3 ಅಂಕ ಅಂದರೆ ಸುಮ್ಮನೆ ಕೊಡಲ್ಲ. ಓಕೆನಾ? ಇಷ್ಟು ತಲೆಯಲ್ಲಿ ಇರಲಿ. ಬೇಕು ಅಂದರೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ, ಕೇಳಿ. ಇಲ್ಲ ಸರ್ ಇನ್ನೊಮ್ಮೆ ಹೇಳ್ಕೊಡಿ ಅಂದ್ರೂ ನಾನು ರೆಡಿ ಇದ್ದೀನಿ. ಇಲ್ಲ ಸರ್ ಅರ್ಥ ಆಗಿದೆ ಅಂದರೆ ಮುಂದಿನ ಪ್ರಶ್ನೆ. ಅರ್ಥ ಆಗಿದೆಯಲ್ವಾ? ಸೊ ಇದೇ ಸಿಮಿಲರ್. √2 √3 √5. ಅಲ್ಲಿ ನೀನು P = 2K ಅಂತ ತಕ್ಕಂತೀಯ √2 ಇದ್ದಾಗ, P = 3K ಅಂತ ತಕ್ಕಂತೀಯ √3 ಇದ್ದಾಗ, P = 5K ಅಂತ ತಗೋಬೇಕು. ನಾನು ಎರಡನೇ ಸಮೀಕರಣಕ್ಕೆ ನಾನು ನೋಡ್ತೀನಲ್ಲ ಆವಾಗ. ಅರ್ಥ ಆಯ್ತಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಮಾಡೆಲ್ ಪೇಪರ್ 3ನ 3 ಅಂಕದ ಪ್ರಶ್ನೆಗಳಲ್ಲಿ 32ನೇ ಪ್ರಶ್ನೆ ಅಂದರೆ ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ನೋಡೋಣ. ಇವು ಒಂದು ರೀತಿ ವಿಶೇಷವಾದ ಪ್ರಶ್ನೆಗಳು, ಅನ್ವಯ ರೂಪದ ಪ್ರಶ್ನೆಗಳಾಗಿರ್ತವೆ ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದಂಗೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರದಿಂದ ಅದರಲ್ಲಿ ಏನು ಕೊಟ್ಟಿದ್ದಾರೆ ಪರಿಹಾರನ ನೋಡ್ಕೊಂಡಿದೆ. ಅರ್ಥ ಆಯ್ತಾ? ಪ್ರಶ್ನೆ ಹೀಗಿದೆ: ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧವು 400 ಆದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಲ್ಲಿ ಯಾವುದನ್ನ ಹೋಲಿಕೆ ಕೊಟ್ಟಿದ್ದಾರೋ ಅದನ್ನ ಎಕ್ಸ್ ಅನ್ಕೋಬೇಕು. ಯಾರಿಗೆ ಹೋಲಿಕೆ ಕೊಟ್ಟಾರೆ ನೋಡ್ರಿ? ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. ನೀನು ಬರ್ಕೊಳ್ಳುವಾಗ ಹೆಂಗೆ ಬರ್ಕೋಬೇಕು ಅಂದರೆ, ಮಗನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಬರ್ಕೊಳ್ಳಿ. ಮಗನ ಈಗಿನ ವಯಸ್ಸು ಎಕ್ಸ್ ಗೊತ್ತಿಲ್ಲ ಅಲ್ವಾ? ಅದನ್ನು ಬರ್ಕೊಳ್ಳಿ. ಮಗನ ವಯಸ್ಸು ಎಕ್ಸ್ ಆದರೆ ಅವ್ರು ಹೇಳಿದ್ದಾರೆ ತಂದೆ ಎಷ್ಟು ವರ್ಷ ದೊಡ್ಡವನು ಮಗನಿಗಿಂತ 30 ವರ್ಷ. ಹಾಗಾದರೆ ನೀವು ಹೇಳ್ತೀರಿ ನೋಡೋಣ ತಂದೆಯ ವಯಸ್ಸು ಎಷ್ಟಾಗುತ್ತೆ ಅಂತ. ವೆರಿ ಗುಡ್, ಹೇಳ್ತಾ ಇರೋದು ಕರೆಕ್ಟಾಗಿದೆ. ಹಾಗಾದ್ರೆ ಹೇಳ್ಬೋದು ತಂದೆಯ ವಯಸ್ಸು ಏನಾಗುತ್ತೆ? ಎಕ್ಸ್ ಪ್ಲಸ್ 30 ಆಗುತ್ತದೆ. ಹಾಗಾಗಿ ಇದನ್ನೇನು ಆಗಿರಲಿ ಅಂತ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಗಂದು ಎಕ್ಸ್ ಆದರೆ ತಂದೆದು ಎಕ್ಸ್ ಪ್ಲಸ್ 30. 5 ವರ್ಷಗಳ ನಂತರ ಅಂತ ಅಂದ್ಕೊಡಿ. 5 ವರ್ಷಗಳ ನಂತರ. ಓಕೆನಾ? ಈ ಕಂಪ್ಯಾರಿಸನ್ ಇಲ್ಲಿ ಇಟ್ಕೊಳ್ಳೋಣ. ತಂದೆ ಮಗ ಎಕ್ಸ್ ಆಗಿದೆ, ತಂದೆದು ಎಕ್ಸ್ ಪ್ಲಸ್ 30 ಆಗಿದೆ. 5 ವರ್ಷಗಳ ನಂತರ ಅಂದರೆ ನಾನು ಏನು ಮಾಡಬೇಕು? ನಿಮಗೆ ಈ ಥರದ್ದು ಆಲ್ರೆಡಿ ನಾನು ಲೆಕ್ಕ ಮಾಡಿಸಿದ್ದೀನಿ. ವೆರಿ ಗುಡ್. ಎಕ್ಸ್ ಪ್ಲಸ್ 5 ಬರೀ ಮಗನಿಗಷ್ಟೇ 5 ವರ್ಷ ಆಗುತ್ತೆ, ಅದು ಹೆಚ್ಚಿಗೆ ತಂದೆಗೂ ಕೂಡ 5 ವರ್ಷ ಜಾಸ್ತಿ ಆಗುತ್ತೆ. ಇಲ್ಲಿ ಬರ್ತಾರೆ ನೋಡಿದ 5 ವರ್ಷಗಳ ನಂತರ ಯಾರ್ಯಾರು ಎಷ್ಟೆಷ್ಟು ಏಜ್ ಆಗುತ್ತೆ ಅಂತ. 5 ವರ್ಷಗಳ ನಂತರ ತಂದೆದೇನಾಗುತ್ತೆ? ಎಕ್ಸ್ ಪ್ಲಸ್ 35 ಆಗುತ್ತೆ. ಮಗಂದೇ ಇನ್ನೇನು ಆಲ್ರೆಡಿ ಬರ್ಕೊಂಬಿಟ್ಟಿದ್ದೀವಿ, ಎಕ್ಸ್ ಪ್ಲಸ್ 5. ಓಕೆನಾ? 5 ವರ್ಷಗಳ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ಡಾಟಾ ಕೊಟ್ಟಿದ್ದಾರೆ. ಅವರಿಬ್ಬರ ವಯಸ್ಸಿನ ಗುಣಲಬ್ಧ 5 ವರ್ಷದ ನಂತರ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಏನಾಗುತ್ತೆ? ಎಕ್ಸ್ ಪ್ಲಸ್ 35 ಇಂಟು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರಪ್ಪ? ಗುಣಲಬ್ಧ ಎಷ್ಟಾಗುತ್ತೆ? 400. ಸೊ ಇಲ್ಲಿಗೆ ನಾನು ಒಂದು ಸಮೀಕರಣನ ರೆಡಿ ಮಾಡ್ಕೊಂಡೆ. ಇದನ್ನು ಗುಣಿಸಿದ್ರೆ ನನಗೊಂದು ವರ್ಗ ಸಮೀಕರಣ ಬರುತ್ತೆ. ಅದನ್ನು ನೀನು ಪರಿಹಾರ ಮಾಡಿದರೆ ನಿನಗೆ ಪರಿಹಾರಗಳು ಸಿಗ್ತವೆ. ನಿನಗೆ ಸಮಯ ಕೊಡ್ತೀನಿ, ಒಂಚೂರು ಪ್ರಯತ್ನ ಪಡಪ್ಪ. ಓಕೆ.
ಓಕೆ, ಮಾಡಿದಿರಿ ಅಂತ ಭಾವಿಸ್ತೀನಿ. ನಾನೊಮ್ಮೆ ಮಾಡ್ತಾಯಿದ್ದೀನಿ. ಈ ಸಮೀಕರಣನ ಇಲ್ಲಿ ಮತ್ತೊಮ್ಮೆ ಬರ್ಕೊತಾ ಇದ್ದೀನಿ. ಲೆಕ್ಕ ನನಗೆ ಜಾಗ ಕೊಡ್ತಾ ಇರೋದ್ರಿಂದ ಮತ್ತೊಮ್ಮೆ ಬರ್ಕೊತೀನಿ ಆ ಸಮೀಕರಣ. ಸೊ ಏನಪ್ಪ ಸಮೀಕರಣ ಇದ್ದು? ಎಕ್ಸ್ ಪ್ಲಸ್ 35 ಇಂಟು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 4. ಗುಣಿಸ್ಕೊಳ್ಳೋದಾದರೆ ನೇರವಾಗಿ ಗುಣಿಸೋದು ಕನ್ಫ್ಯೂಷನ್ ಆದರೆ ಎಕ್ಸ್ ಅಂತ ಬರ್ಕೊಂಡು ಆ ಕಡೆ ಪದವನ್ನು ಗುಣಿಸ್ಕೊಂಡು ಬರ್ಕೋಬೇಕು. ಎಕ್ಸ್ ಆಫ್ ಎಕ್ಸ್ ಪ್ಲಸ್ 5 ಪ್ಲಸ್ 35 ಆಫ್ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 4. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 5 5x ಪ್ಲಸ್ 35 ಇಂಟು ಎಕ್ಸ್ 35x ಪ್ಲಸ್ 35 ಐದಲೇ ಮಾಡಿದ್ದೀರಾ? 5 5 25 2 5 3 15 175 ಇಸ್ ಈಕ್ವಲ್ ಟು 4. ಆ 400 ಈ ಕಡೆ ಕರ್ಕೊಂಬ. ಎಕ್ಸ್ ಸ್ಕ್ವೇರ್ ಇವೆರಡು ಸಜಾತಿ ಬೀಜ ಪದಗಳು ಕೂಡ್ಕೊಂತೀನಿ. ಪ್ಲಸ್ 40x ಪ್ಲಸ್ 175 ಮೈನಸ್ 400 ಇಸ್ ಈಕ್ವಲ್ ಟು 0. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 40x 400ರಲ್ಲಿ 175 ಹೋದರೆ 225. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಹೇಳೋಣ. ಮೈನಸ್ 225 ಇಸ್ ಈಕ್ವಲ್ ಟು 0. ಇಲ್ಲಿಗನ ಮಾಡಿದರೆ ನಾನು ಸ್ಟಾರ್ಟಿಂಗ್ ನೋಡಿ 3 ಪಾರ್ಟ್ ಇದೆ. 3 ಮಾರ್ಕ್ಸ್ ಬೇಕು ಅಂದರೆ 3 ಪಾರ್ಟ್ ಇದೆ. ಮೊದಲನೇ ಪಾರ್ಟು ಏನು ಅಂದ್ಕೊಂಡೆ ನಾನು? ಮಗನ ವಯಸ್ಸು ಎಕ್ಸ್ ಆಗಿರಲಿ ಅಂದ್ಕೊಂಡೆ. ತಂದೆ ವಯಸ್ಸಿಗೆ ಎಕ್ಸ್ ಪ್ಲಸ್ 30 ಆಗುತ್ತೆ. ಆಮೇಲೆ 5 ವರ್ಷಗಳ ನಂತರ ಎಕ್ಸ್ ಪ್ಲಸ್ 35 ಎಕ್ಸ್ ಪ್ಲಸ್ 5 ಆಗುತ್ತೆ. ಅದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಈ ಥರ ಬರ್ಕೊಂಡ್ಮೇಲೆ ಅದನ್ನು ವರ್ಗ ಸಮೀಕರಣ ಮಾಡ್ತಾ ಇದ್ದೀನಿ. ವರ್ಗ ಸಮೀಕರಣನ ರೂಪದಲ್ಲಿ ಆದರ್ಶ ರೂಪದಲ್ಲಿ ಬರ್ಕೊತಾ ಇದ್ದೀನಿ. ದಿಸ್ ಈಸ್ ಸೆಕೆಂಡ್ ಪಾರ್ಟ್. ಹಾಗಾದರೆ ಥರ್ಡ್ ಪಾರ್ಟು ಇದನ್ನು ಸಾಲ್ವ್ ಮಾಡೋದು. ಇಲ್ಲೇ ಜಾಗ ಇರೋದ್ರಿಂದ ಸಾಲ್ವ್ ಮಾಡಿ. ಓಕೆನಾ? ಏನು ಕಲರ್ ಚೇಂಜ್ ಮಾಡ್ಕೊತಾ ಇದ್ದೀನಿ ಒಂಚೂರು ನಿಮ್ಗೆ ಗೊತ್ತಾಗಲಿ ಅಂತ. ಓಕೆ, ಈಗ ಗುಣಿಸಿದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗುಣಿಸಿದರೆ ಮೈನಸ್ 225 ಕಳೆದ್ರೆ ಅಂತ ಅನ್ಕೊಂಬಿಡೋಣ, ಈಸಿಯಾಗಿ ಗೊತ್ತಾಗುತ್ತೆ. ಹಾಂ, ಕಳೆದ್ರೆ 40 ಯಾವ 2 ಸಂಖ್ಯೆಗಳು? ಓಕೆನಾ? ನಾನು ಹೇಳಿದ್ದೀನಿ ಇದನ್ನು ಅಪವರ್ತನ ವಿಧಾನದಲ್ಲೇ ಮಾಡಬೇಕು. ಗುಣಿಸಿದ್ರೆ ಮೈನಸ್ 225, ಕಳೆದ್ರೆ 40 ಬರಬೇಕು. ಅರ್ಥ ಆಗ್ತಿದೆಯಾ? ನೇರವಾಗಿ ಗೊತ್ತಾಗಲ್ಲ ಕೆಲವೊಮ್ಮೆ. ನಾನು ಹೇಳಿದ್ದೀನಿ ಏನು ಮಾಡಬೇಕಾಗತ್ತೆ? ಅಪವರ್ತಿಸುವಿಕೆ ಮಾಡ್ಕೊಂಡ್ರೆ ಅರ್ಥ ಆಗ್ತದೆಯಾ? ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಿನಗೆ ಬರ್ತಾ ಹೋಗುತ್ತೆ. ಸಂಖ್ಯೆಗಳನ್ನ ಈಗಾಗಲೇ ಮಕ್ಕಳು ಹೇಳಿದಿರಿ ಕೆಲವರು. ಯಾವುದಪ್ಪ ಸಂಖ್ಯೆ? 45 ಇಂಟು 5. ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿ ನಿಮಗೆ ವಿಸ್ತೃತವಾಗಿ ಹೇಳಿದ್ದೀನಿ. ಅದನ್ನು ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಓಕೆ, 45 5. ವೆರಿ ಗುಡ್. ಸೊ ಮಧ್ಯಪದದಲ್ಲಿರ್ತಕ್ಕಂಥ ಚಿಹ್ನೆನ ದೊಡ್ಡ ಸಂಖ್ಯೆಗೆ ಹಾಕೋಣ. ಪ್ಲಸ್ ಮೈನಸ್. ಹಾಗಾದರೆ ನೇರವಾಗಿ ಬರೆಯೋಣ. ಇಲ್ಲಿ ಎಕ್ಸ್ ಪ್ಲಸ್ 45 ಎಕ್ಸ್ ಪ್ಲಸ್ 45 ಇಂಟು ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು. ಇಲ್ಲಿ 2 ಇದ್ದಾವೆ, ನನಗೆ 2 ಬೇಡ. ಇಲ್ಲಿ ಮೈನಸ್ ಇರತಕ್ಕ ಅದು ಪ್ಲಸ್ ಆಗುತ್ತೆ. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ಸ್ ಮೈನಸ್ 5 ಇದೇನಾಗುತ್ತೆ? ಪ್ಲಸ್ 5. ಉತ್ತರ ಸಿಕ್ಕೋಯ್ತು. ನನ್ನ ಮಗನ ಈಗಿನ ವಯಸ್ಸನ್ನು ಏನಂತ ಅಂದ್ಕೊಂಡಿದ್ದೆ? ಎಕ್ಸ್ ಅಂದ್ಕೊಂಡಿದ್ದೆ. ಅವ್ರು ಕೇಳಿರೋದು ಅದನ್ನೇ ಅಲ್ವಾ? ಲಾಸ್ಟಿಗೆ ಬರೀತೀಯ. ಮಗನ ಈಗಿನ ವಯಸ್ಸು ಎಷ್ಟು ಹೇಳಪ್ಪ? 5 ವರ್ಷ. ಹಾಗಾದ್ರೆ ತಂದೆದು ಏನಾಗುತ್ತೆ? ದೇರ್ಫೋರ್ ತಂದೆಯ ಈಗಿನ ವಯಸ್ಸು ಎಷ್ಟು ಜಾಸ್ತಿ? ಆ ತಂದೆ ಮಗನಿಗಿಂತ ಎಷ್ಟು ತಂದೆಯ ವಯಸ್ಸು ಏನಾಗುತ್ತೆ? ಅವರು ತಂದೆಯ ಈಗಿನ ವಯಸ್ಸು 30 ವರ್ಷ ದೊಡ್ಡವರಲ್ವಾ ಅವರು ತಂದೆ. ಹಾಗಾಗಿ 30 ಪ್ಲಸ್ 5 ತಂದೆಯ ಈಗಿನ ವಯಸ್ಸು ಏನಾಗುತ್ತೆ? 35 ವರ್ಷ. ಈ ರೀತಿ ಮಾಡಿದರೆ ನಿನಗೆ ಸುಲಭವಾಗಿ ಎಷ್ಟು ಅಂಕಗಳು? 3 ಅಂಕಗಳು ಬರ್ತವೆ. ಸುಲಭನೂ ಇದೆ ಆ್ಯಕ್ಚುಲಿ ನೋಡಿ. ಓಕೆನಾ? ಹೋಗೋಣ ಮುಂದಕ್ಕೆ. ಬರ್ಕಡೆ ಓಕೆ, ಪ್ರಶ್ನೆ ಈ ರೀತಿ ಇದೆ. ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಆ 2 ಸಂಖ್ಯೆಗಳ ವರ್ಗಗಳ ಮೊತ್ತ 29 ಆದರೆ ಆ 2 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆನಾ? ಇದು ಕೂಡ ವರ್ಗ ಸಮೀಕರಣದ ಆಯ್ಕೆ ಇದೆ.
ನೀನು ಮೊದಲನೇದು ಮಾಡ್ಬೋದು ಅಥವಾ ಎರಡನೇದು ಮಾಡ್ಬೋದು. ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೋಲಿಕೆ ಮಾಡುವುದನ್ನು ಎಕ್ಸ್ ಅನ್ಕೋಬೇಕು. ಯಾವುದಕ್ಕೆ ನಾನು ಹೋಲಿಕೆ ಮಾಡ್ತಾ ಇದ್ದೀನಿ? ಮೊದಲನೇ ಸಂಖ್ಯೆನ ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದೀನಿ? ಎರಡನೇ ಸಂಖ್ಯೆ. ನೀವು ಪರಿಹಾರ ಹೆಂಗೆ ಬರ್ಕೋಬೇಕು ಅಂದರೆ, ಎರಡನೇ ಸಂಖ್ಯೆ ಎಕ್ಸ್ ಆಗಿರಲಿ, ಈ ರೀತಿ ಬರ್ಕೊಂಡ್ರೆ ಮೊದಲನೇ ಸಂಖ್ಯೆ ಏನಾಗುತ್ತೆ ನೋಡಿದ, 3 ಹೆಚ್ಚಾಗಿದೆ ಅಂದರೆ ಮೊದಲನೇ ಸಂಖ್ಯೆ ಏನಾಗುತ್ತೆ? ಅವಾಗ ಮೊದಲನೇ ಸಂಖ್ಯೆ ಏನಾಗುತ್ತೆ? ಎಕ್ಸ್ ಪ್ಲಸ್ 3 ಆಗುತ್ತದೆ. ಆಗಿರಲಿ ಅಲ್ಲ, ಅದು ಆಗ್ಬಿಡುತ್ತದೆ. ಓಕೆನಾ? ಸೊ ಇದು ಯಾವಾಗಲೂ ಅಷ್ಟೇ, ವರ್ಗ ಸಮೀಕರಣದಲ್ಲಿ ಮೊದಲು ಪರಿಹಾರ ಬರ್ಕೊಂಡು ಎಕ್ಸ್ ಅಂದ್ಕೊಂಡ್ಮೇಲೆ ಅದು ಮೊದಲ ಭಾಗ ಆದರೆ, ಈಗ ನೆಕ್ಸ್ಟ್ ಕೊಟ್ಟಿರೋ ಕಂಡೀಷನಿಗೆ ನಾವು ಅದನ್ನ ಹಾಕ್ತೀವಿ. ಏನು ಕಂಡೀಷನ್ ಕೊಟ್ಟಿರೋದು? ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ 29 ಆದರೆ, ಈ ಎರಡು ಸಂಖ್ಯೆ ಕೊಟ್ಟಿದ್ವಲ್ಲ, ಮಾತಾಡ್ಕೊಂಡ್ವಲ್ಲ, ನಾವು ಅಂದ್ಕೊಂಡ್ವಲ್ಲ, ಅವುಗಳ ವರ್ಗಗಳ ಮೊತ್ತ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 29. ಈ ರೀತಿ ಬರ್ಕೊಂಡ್ರೆ ನನಗೊಂದು ವರ್ಗ ಸಮೀಕರಣ ಸಿಗುತ್ತೆ. ಓಕೆನಾ? ಈಗ ಬರ್ಕೊಳ್ಳೋಣ. ನಾನು ಇದನ್ನೇ ಕಲಿಸ್ತಾ ಇದ್ದೀನಿ. ಏನಪ್ಪ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಒಂದೇ ಸರಿ ಬರ್ಬಿಡ್ತೀನಿ. ಪ್ಲಸ್ 2 ಇಂಟು 3 ಇಂಟು ಎಕ್ಸ್ ಅಂದರೆ 2 3 6, 6 ಇಂಟು ಎಕ್ಸ್ 6x ಇಸ್ ಈಕ್ವಲ್ ಟು 29. ಏನಾಗುತ್ತೆ ಸಮೀಕರಣ ನೋಡ್ಕೊಂಡು, ಎಕ್ಸ್ ಸ್ಕ್ವೇರ್ ನಾವು ಎರಡಿದ್ದಾವೆ, 2x ಸ್ಕ್ವೇರ್ ಅರ್ಥ ಆಗ್ತಿದೆಯಲ್ವಾ? 2x ಸ್ಕ್ವೇರ್ ಪ್ಲಸ್ 6x 9 ಆಗೇ ಇರಲಿ, ಆ 29 ನಿಮ್ಮ ಕಡೆ ಕರ್ತೀನಿ, ಮೈನಸ್ 29 ಇಸ್ ಈಕ್ವಲ್ ಟು 0. ಈಗ ಕಳ್ಕೊಳ್ಳೋಣ. 2x ಸ್ಕ್ವೇರ್ ಪ್ಲಸ್ 6x, ಇಲ್ಲಿ ಚಿಹ್ನೆ ಬೇರೆ ಬೇರೆ ಆದ್ರಿಂದ ಕಳ್ಕೊಳ್ಳೋಣ. 29 9 ಅಂದರೆ 30 ಅಂತ 20 ಮೈನಸ್ 20. ಈಗ ಒಂದು ವರ್ಗ ಸಮೀಕರಣ ಸಿಕ್ತು. ಇನ್ನೂ ಸಿಂಪ್ಲಿಫೈ ಮಾಡೋಣ. ಎಲ್ಲವೂ ಕೂಡ ಸರಿ ಸಂಖ್ಯೆಗಳಾಗಿದ್ದಾವೆ. 2ರಿಂದ ಭಾಗ ಆಗ್ತವೆ. ಬಾಕ್ಸ್ಗಳನ್ನು ಅಲ್ಲಿ ಬರ್ಕ ಸೈಡಲ್ಲಿ 2ರಿಂದ ಭಾಗಿಸಿದ್ದಾರೆ. ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0. ಈ ರೀತಿ ಆಗುತ್ತೆ. ಓಕೆನಾ? ಸೊ ಸಮೀಕರಣ ಈ ರೀತಿ ಇದೆ. ಈಗ ಇನ್ನು ಮುಂದುವರೆದು ಮಾಡೋಣ. ಏನು ಸಮೀಕರಣದ ನಂತರ ಇರೋದು ಅದನ್ನು ಇನ್ನೊಮ್ಮೆ ಬರ್ಕೊಂತ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0 ಆದರೆ, ಓಕೆನಾ? ಈಗ ನೀವು ನೋಡ್ಕೊಂತೀಯ, ಗುಣಿಸಿದರೆ ಮೈನಸ್ 10 ಕಳೆದಾಗ 3 ಸಂಖ್ಯೆ ತಕ್ಷಣ ಗೊತ್ತಾಗ್ತದೆ, ಈಸಿ ಇರೋದ್ರಿಂದ. 5 2 10 5 ಇರೋದ್ರೆ 3 ಅಲ್ವಾ? ಸೊ ಮಧ್ಯದ ಪದದಲ್ಲಿರ್ತಕ್ಕಂಥದ್ದನ್ನ ದೊಡ್ಡ ಸಂಖ್ಯೆಗೆ ಹಾಕು, ಇನ್ನೊಂದನ್ನು ವಿರುದ್ಧ ಚಿಹ್ನೆ ಇನ್ನೊಂದಕ್ಕೆ ಹಾಕು. ಅಲ್ಲಿಗೆ ಏನಾಗುತ್ತೆ? ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಮೈನಸ್ ಇರೋದು ತಕ್ಕ, ಯಾಕಂದರೆ ಅದು ಧನ ಸಂಖ್ಯೆಯಾಗಿ ಬದಲಾವಣೆ ಆಗುತ್ತೆ. ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಈಕ್ವಲ್ಸ್ 2. ಆನ್ಸರ್ ಬಂದೋಯ್ತು. ಹಾಗಾದರೆ ಈಗ ನೀನು ಅಂದ್ಕೊಂಡಿದ್ದು ಎರಡನೇ ಸಂಖ್ಯೆ ಏನಾಗುತ್ತಪ್ಪ? ಎಕ್ಸ್ ಅಂದ್ಕೊಂಡಿದ್ವಲ್ಲ, ಎರಡನೇ ಸಂಖ್ಯೆ 2. ಹಾಗಾದರೆ ನೆಕ್ಸ್ಟು ಮೊದಲನೇ ಸಂಖ್ಯೆ ಏನಾಗುತ್ತೆ?